ಅವತ್ತು ಹೋಗಿದ್ ಫ್ಲೈಟು ನಮಗೋಸ್ಕರ ಅಂತ ಮತ್ತೆ ಬಂದು ನಿಂತಿದೆ ಗಾಯ್ಸ್. ತುಂಬಾ ಖುಷಿ ಆಗ್ತಾ ಇದೆ. 70 ರೂಪಾಯಿ ಗಾಯ್ಸ್ ಈ ಬಾಟ್ಲಿಗೆ. ನೀರಿಗೂ ಇಷ್ಟೊಂದು ಬೆಲೆ ಇದೆ ಅಂತ ಏರ್ಪೋರ್ಟ್ ಅಲ್ಲಿ ನೋಡಿ ತಿಳ್ಕೊಂಡೆ ನಾನು. ಸನುಮ, ನೀವು ಒಂದು ಬಿಸ್ನೆಸ್ ಮಾಡಿ ಮಾ, ನಿಮ್ಮ ಮನೆಯ ಬಾವಿ ನೀರ್ನ ತಗೊಂಬಂದ್ ಇಲ್ಲಿ ಸೇಲ್ ಮಾಡ್ರಿ, ಒಳ್ಳೆ ರೇಟ್ಗೆ ಹೋಗ್ಬೋದು. ಗಾಯ್ಸ್ ನಾಳೆ ಧನ್ಯ ಅವರು ನಮ್ಮ ಅಮ್ಮನ ಜೊತೆ ಇರ್ತಾರೆ ನೋಡಿ. ಇದು ಸಣ್ಣ ಅವ್ರದ್ದು ಔಟ್ಫಿಟ್. ನನ್ನ ಹತ್ರ ಈ ಡಿಸೈನ್ ಇರ್ಲಿಲ್ಲ. ಏನು ಹಚ್ಕೊಳಲ್ವಂತೆ, ಫುಲ್ ಸಿಂಪಲ್ ಅಂತೆ. ಯಾವಾಗ್ಲೂ ಇದೇ ಡೈಲಾಗ್ ಹೊಡಿಯೋದು ಇವ್ರು. ಏನ್ ಹಚ್ಕೊಂಡಿದ್ರೆ ಹೇಳಿ ಕರೆಕ್ಟ್ ಆಗಿ. ಇನ್ನೊಂದ್ ಸ್ವಲ್ಪ ದೊಡ್ಡ ತಗೊಳ್ಳಿ ಸನುಮ. 2ನೇ ಕ್ಲಾಸ್ ದವ್ರು ಇದ್ದಂಗಿದೆ. ಕ್ಯಾಬೇ ಇನ್ನೂ ಬಂದಿಲ್ಲ ನೋಡಿ ನಮ್ ರೋಡ್ಗೆ. ಆಗ್ಲೇ ನಾವು ಬಂದಿದ್ದೀವಿ. ಒಂದ್ಸಲಿ ನಮ್ಗೆ ಅನುಭವ ಆದ್ರೆ ಸೊ ನೆಕ್ಸ್ಟ್ ಟೈಮು ಫುಲ್ ಕೇರ್ಫುಲ್ ಆಗಿರ್ತೀವಿ ಅಂತ ಅಲ್ವಮ್ಮ. ಸ್ಲಿಪ್ಪರ್ ಹಾಕೊಂಡಿಲ್ಲ ನೋಡಿ. ಇವ್ರು ಯಾವ ತರ ಟೈಮ್ ಫಾಲೋ ಮಾಡ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತು ಡೈಲಿ ವ್ಲಾಗ್ ನ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಮ್ಮಿ ಆಲ್ರೆಡಿ ಕೆಲ್ಸಕ್ಕೆ ಹೋಗಿ ಆಯ್ತು. ಮತ್ತೆ ಇವಾಗ ಮನೇಲಿ ಯಾರ್ಯಾರಿದ್ದಾರೆ, ಮತ್ತೆ ಇವತ್ತಿನ ಡೇ ಸ್ಪೆಷಲ್ ಏನು, ನಾವ್ ಎಲ್ಗ್ ಹೋಗ್ತಿದೀವಿ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ತೋರಿಸ್ಕೊಳ್ತೀವಿ. ಬನ್ನಿ ಇವಾಗ ಮುನ್ನು ಅಕ್ಕನ ಹತ್ರ ಮಾತಾಡ್ಸೋಣ. ಮುನ್ನು, ಓಹೋ ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸ್ವಲ್ಪ ಲೇಟ್ ಆಗಿದ್ವಿ. ಅಮ್ಮ ಇದ್ರು, ನಾನ್ ಸ್ವಲ್ಪ ಬೇಗ ಇದ್ದೆ, ಇವರೆಲ್ಲ ಲೇಟ್ ಆಗಿ ಇದ್ರು. ನಾನು ಹಂಗೆ ಮಲ್ಗೆ ಇದೆ ಎದ್ದಿದ್ರು. ಅಮ್ಮ ಹೊರಟೋದ್ರು. ಇವತ್ತು ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಿದ್ವಿ ನೋಡಿ. ಟೈಮ್ ಆಗ್ಲೇ 9 o'clock ಆಗ್ತಾ ಬಂತು ಅಲ್ವಾ. ಇವತ್ತು ಶಾಪಿಂಗ್ ಹೋಗ್ಬೇಕು, ಮನೆಗೂ ಸ್ವಲ್ಪ ಪರ್ಚೇಸ್ ಮಾಡೋದಿದೆ. ಮತ್ತೆ ಅದಾದ್ಮೇಲೆ ಇವತ್ತು ನೈಟ್ ಚೆನ್ನೈಗೆ ಹೋಗ್ತಾ ಇದೀವಿ. ಎಷ್ಟು ಗಂಟೆಗೆ ಮಾಡಿರೋದು ಫ್ಲೈಟ್ ಇರೋದು 10:20ಗೆ. ಬಟ್ ನಾವು 6 o'clockಗೆ ಇಲ್ಲಿಂದ ಹೋಗ್ಬೇಕು. 10:20 ಇದೆ. ಸೊ ಗೈಸ್, ಡೈಲಿ ವ್ಲಾಗ್ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ. ರೀಸೆಂಟ್ ಆಗಿ ಎಲ್ಲ ಕಮೆಂಟ್ ಮಾಡ್ತಿದ್ದೀರಿ. ಅಂದ್ರೆ ನಿಮ್ಮ ವ್ಲಾಗ್ ವೇಟ್ ಮಾಡ್ತಾ ಇರ್ತೀವಿ ನಾವು ಅಂತ. ತುಂಬಾ ಖುಷಿ ಆಗುತ್ತೆ. ನಮ್ಮ ವ್ಲಾಗೋಸ್ಕರ ಕಾಯ್ತಿರ್ತಾರೆ ಅಂತ. ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂಡು ಇನ್ನೂ ಶೇರ್ ಮಾಡಿ. ಇನ್ನೂ ಒಂದಷ್ಟು ಜನ ನಮ್ಗೆ ಸಬ್ಸ್ಕ್ರೈಬರ್ಸ್ ಆಗ್ಲಿ, ಆದಷ್ಟು ಬೇಗ 1 million ಆಗ್ಲಿ, 1 million ರೀಚ್ ಆಗ್ಲಿ. ನಾನು ಬರ್ತ್ಡೇ ಅಷ್ಟಲ್ಲಿ ರೀಚ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಕಷ್ಟ ಇದೆ ಗೈಸ್, ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಇರಿ ಇನ್ನೊಂದ್ ಏನ್ ಗೊತ್ತಾ, ಎಲ್ರು ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು, ನಿಮ್ ಟ್ಯಾಟೂ ಬಗ್ಗೆ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಿಮ್ ಟ್ಯಾಟೂ ತೋರ್ಸೋಣ ನೋಡಿ ಗೈಸ್. ಇದು ಇಲ್ಲಿ ನೋಡಿ, ಹಾವು ತರ 3D ಹಾವು. ಇದು ಈ ತರ ಬಂದು ಇಲ್ಲಿ ಬೋನ್ ಇದೆ ಆಯ್ತಾ, ಮುನ್ನುಗೆ ಕಾಣಿಸ್ತಾ ಗೈಸ್. ಅವಾಗ ನಾನು ತುಂಬಾ ಅಂದ್ರೆ ತುಂಬಾ ಸಣ್ಣ ಇದ್ದೆ. ಇಲ್ಲಿ ಬೋನ್ ಜಾಸ್ತಿ ಕಾಣಿಸ್ತಾ ಇತ್ತು. ಇವಾಗ ಸ್ವಲ್ಪ ಲೈಟ್ ಆಗಿದೆ. ಅವಾಗ ಬೋನ್ ಜಾಸ್ತಿ ಅಂದ್ರೆ ಅದು ಬೋನಿಗೆ ಸುತ್ಕೊಂಡ್ ಬಂದ ತರ ಟ್ಯಾಟೂ ನೋಡಿ. ಹೆವಿ ಪೇನ್ ಆಯ್ತು ಗೈಸ್. ಇದು ಇಲ್ಲಿ ಬಾಯಿ, ಇದು ನಾಲ್ಗೆ ಹೆಂಗ್ ಬಂದೈತೆ ಹಾವಿದು. ಚೆನ್ನಾಯ್ತಾನೆ ಇದು ಹಾವು ಸುತ್ಕೊಂಡು. ನಂಗೆ ಇಷ್ಟ. ಹಾವು ಮರಕ್ಕೆ ಸುತ್ಕೊಂಡಿರುತ್ತೆ ಗೊತ್ತಾ, ಅದೇ ತರ ಇಲ್ಲಿ ಬೋನ್ಗೆ ಸುತ್ಕೊಂಡಿರೋ ತರ 3D ಟ್ಯಾಟೂ ಹಾಕ್ಸಿರೋದು. ಇದು ಅವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೊ ಫಸ್ಟ್ ಸೆಲೆಕ್ಟ್ ಮಾಡಿ ಹಾಕ್ಸಿದೆ. ಯಾರೋ ಒಬ್ರು ಹಿಂದಿಯವ್ರು ಹಾಕ್ಸಿದ್ರು, ಕನ್ನಡದಲ್ಲಿ ಯಾರು ಹಾಕ್ಸಿರ್ಲಿಲ್ಲ. ಆ ಟೈಮಲ್ಲಿ ಹಾಕ್ಸಿದ್ರಾ? 2021 ಅಲ್ಲಿ ಹಾಕ್ಸಿದ್ದು ನೋಡಿ ಹೆಂಗಿದೆ. ಅಲ್ಲ ಏನ್ ಗೊತ್ತಾ ಮನು, ನಾನು ಅವತ್ತು ಅನ್ಕೊಂಡಿದ್ದೆ ಏನಂತ, ಇವಾಗ ನೀವು ಯಾವ ಸೈಡ್ ಹಾಕೊಂಡಿದೀರ, ರೈಟ್ ಸೈಡ್ ಹಿಂಗ್ ಹಾಕೊಂಡಿದೀರಾ ಅಲ್ವಾ. ನನ್ಗೂ ಇಷ್ಟ ಟ್ಯಾಟೂ. ನಾನು ಅವತ್ತೇ ಇವ್ರ ಹತ್ರ ಹೇಳ್ತಿದ್ದೆ ಏನಂತಂದ್ರೆ, ನಂಗೂ ಈ ಸೈಡ್ ಅವರು ರೈಟ್ ಹಾಕಿದಾರೆ, ನಂಗೆ ಲೆಫ್ಟ್ ಹಾಕ್ಸಿ ಬೋನಿಗೆ ಸುತ್ಕೊಂಡ್ ಬಂದ ತರ ಹಾಕ್ಸಿ ಅಂತ ಹೇಳಿದ್ದೆ. ನೆನ್ಪಿದ್ಯಾ? ಅವರು ಹೇಳಿದ್ರು ಆಮೇಲೆ ಸುಮ್ನೆ ಏನಕ್ಕೆ ಬೇಡ ಅಂದ್ರೆ, ಟ್ರೆಡಿಷನಲ್ ಡ್ರೆಸ್ಗೆಲ್ಲ ಚೆನ್ನಾಗಿ ಕಾಣಿಸೋದು. ಗೈಸ್, ಇವ್ರು ಸೀರೆ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸ್ತಾರೆ. ಅವಾಗ ಸೀರೆ ಎಲ್ಲ ಉಟ್ಕೊಂಡು ಹಾವೆಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾ ಮುಂಗುಸಿ ಬಿಡ್ತೀನಿ. ಅವಾಗ ನಾನು ನೀವು ಫೈಟ್ ಆಡೋಣ. ಇಲ್ಲಿ ಮುಂಗುಸಿ ಬಿಡ್ತಾರಂತೆ. ಅದಲ್ಲಮ್ಮ, ಏನ್ ಗೊತ್ತಾ, ನೀವು ಟ್ಯಾಟೂ ಹಾಕ್ಸಿದ್ರೆ ಎಲ್ಲಾ ತರ ಡ್ರೆಸ್ ವೇರ್ ಮಾಡಿದ್ರೆ ಚೆನ್ನಾಗಿರಲ್ಲ. ಟ್ರೆಡಿಷನಲ್ ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತೀರಾ, ಅವಾಗ ಚೆನ್ನಾಗಿ ಕಾಣಲ್ಲ. ಮತ್ತೆ ಇನ್ನೊಂದು ಮೇನ್ ಏನಂತ ಅಂದ್ರೆ, ನೀವು ಪೇನ್ ನ ತಡ್ಕೊಳಲ್ಲ, ಅಷ್ಟು ಪೇನ್ ಇರುತ್ತೆ ಗೈಸ್. ಇದು ಬೋನ್ಗೆ ಟಚ್ ಆಗುತ್ತೆ ಗೈಸ್. ಅವರು ಸೂಜಿ ಹಾಕ್ತಾರೆ ಗೊತ್ತಾ, ಅದು ಬೋನ್ಗೆ ಹಿಂಗ್ ಟಚ್ ಆಗ್ತಾ ಇರುತ್ತೆ. ಅದ್ರ ಮೇಲೆನೆ ಉಜ್ತಾ ಇರ್ತಾರೆ. ಎಷ್ಟು ಪೇನ್ ಬರುತ್ತೆ ಅಂತ ನನಗ್ ಗೊತ್ತು. ನೀವು ಪೇನ್ ಮಾಡ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ ಅಷ್ಟು. ಅಯ್ಯೋ ಆತರ ಅಲ್ಲ, ನಾನು ಎಷ್ಟು ಪೇನ್ ಬಂದ್ರು ತಡ್ಕೋತೀನಿ. ಯಾಕೆ ಹೇಳಿ, ಆಮೇಲೆ ಟ್ಯಾಟೂ ಇರುತ್ತಲ್ವಾ ಇಲ್ಲಿ, ಆ ಒಂದು ಖುಷಿಗಾದ್ರೂ ನಾನು ತಡ್ಕೋತೀನಿ. ನಂಗೆ ಇವಾಗ ಹೆಂಗ್ ಗೊತ್ತಾ, ಇಲ್ಲಿ ಟ್ಯಾಟೂ ತ್ರಿಶೂಲದ್ ಬರುತ್ತೆ ಅಲ್ವಾ, ಹಿಂಗೆ ಕೈ ಹಿಡ್ಕೊಂಡಿರೋದು, ಈ ತರ ಕೈ ಹಿಡ್ಕೊಂಡಿರೋ ತ್ರಿಶೂಲ, ಆತರ ಹಾಕಿಸ್ಬೇಕು ಅಂತ ಇಷ್ಟ. ಗೈಸ್, ಇನ್ನೊಂದ್ ಟ್ಯಾಟೂ ನೋಡಿದ್ವಿ. ಇಲ್ಲಿ ಶಿವ ಹಿಂಗ್ ಹಿಡ್ಕೊಂಡಿರುತ್ತೆ ಕೈನ, ಆತರ. ಅದಕ್ಕೇನ್ ಮಾಡೋಣ ಗೊತ್ತಾ, ಎಲ್ರು ಯಾರಿಗೆಲ್ಲ ಅಂದ್ರೆ ನಾನ್ ಟ್ಯಾಟೂ ಹಾಕಿಸ್ಬೇಕಾ ಬೇಡ ಅಂತ ನೀವೇ ಕಮೆಂಟ್ ಮಾಡಿ. ನೀವೇ ಕಮೆಂಟ್ ಮಾಡಿ ಗೈಸ್, ಸಣ್ಣ ಅವರು ಟ್ಯಾಟೂ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತಾ ಇಲ್ವಾ ಅಂತ. ನನ್ನ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ ಅವರು
ಸಿಂಪಲ್ ಆಗಿ ಹಿಂಗೇನೆ ಇದ್ರೆ ಸೂಪರ್ ಆಗಿರ್ತಾರೆ. ಅಲ್ಲ ತ್ರಿಶೂಲ ದೇವ್ರದ್ದು ಅಲ್ಲಲ್ಲ ದೇವ್ರದ್ದು ಏನ್ ಗೊತ್ತಾ, ಇವಾಗ ನಾವು ನಾನ್ ವೆಜ್ ಎಲ್ಲ ತಿಂತಾ ಇರ್ತೀವಿ, ದೇವ್ರದ್ದು ಹಾಕ್ಸ್ಕೊಂಡ್ರೆ ಇಷ್ಟ ಆಗಲ್ಲ ಗೈಸ್. ಅದು ಅದಕ್ಕೋಸ್ಕರ ದೇವ್ರದ್ದು ಹಾಕ್ಸ್ಕೊಳ್ಳೋದು ಬೇಡ ಅಂತ ಹೇಳ್ದೆ. ನೋಡೋಣ ನಿಮ್ಮ ಒಪಿನಿಯನ್ ಏನು ಅಂತ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಧನ್ಯವ್ರ ಹತ್ರ ಮಾತಾಡ್ಸಿಲ್ಲ ಪಾಪ. ಮಾತಾಡ್ಸೋಣ ಮನು, ನಿಜವಾಗ್ಲು ಎಷ್ಟು ಕಮೆಂಟ್ ಬರುತ್ತೆ ನೋಡ್ತೀನಿ. ಅಂದ್ರೆ ಎಷ್ಟು ಕಮೆಂಟ್ ಬರುತ್ತೆ ಅಂತ ನಾನು ಪಕ್ಕ ವೆಯ್ಟ್ ಮಾಡ್ತಾ ಇರ್ತೀನಿ. ಇದು ಗೈಸ್ ನೀವೇ ವೆಯ್ಟ್ ಮಾಡಿ, ಅವ್ರು ಟ್ಯಾಟೋ ಹಾಕ್ಸ್ಕೋಬೇಕಾ ಬೇಡವಾ ಅಂತ. ಇವ್ರಿರೋ ಎಕ್ಸೈಟ್ಮೆಂಟ್ ನೋಡಿದ್ರೆ ಇವ್ರಿಗೆ ಟ್ಯಾಟೋ ಹಾಕ್ಸ್ಕೊಳ್ಳೋದಕ್ಕೆ ಹೆವಿ ಇಷ್ಟ ಇದೆ ಅಂತ ಅರ್ಥ. ಹಾ, ಇವ್ರ ಪ್ರಕಾರ ಇವ್ರಿಗೆ ಇಷ್ಟ ಇದೆ, ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರು ಹಾಕ್ಸ್ಕೋತಾ ಇಲ್ಲ ಅಷ್ಟೇ. ಸೊ ನಿಮ್ಮ ಒಪಿನಿಯನ್ ನೋಡೋಣ, ಸಣ್ಣವ್ರು ಟ್ಯಾಟೋ ಹಾಕ್ಸ್ಕೊಂಡ್ರೆ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಹೇಳಿ ನಾನು ಓದ್ತೀನಿ ಎಲ್ಲ ಕಮೆಂಟ್. ಗೈಸ್ ನೆನ್ನೆ ಇದನ್ನ ಬುಕ್ ಮಾಡಿದ್ವಿ ನೋಡಿ, ಕುಕ್ಕರ್ ಇದೆ ಇಲ್ಲಿ. 2 ಕುಕ್ಕರ್ ಇದೆ ಇಲ್ಲಿ. ಇದೆಷ್ಟು ಮಾ? ಒಂದು 5 ಲೀಟರ್, ಅದು ಒಂದು 5 ಲೀಟರ್, ಇನ್ನೊಂದು 3 ಲೀಟರ್. ನೋಡಿ ಗೈಸ್, ಕುಕ್ಕರ್ ಸ್ಟೀಲ್, ಇದು ಒಳಗಡೆ ಸಿಲ್ವರ್ ಇದೆ. ಇದು 1000 ರೂಪೀಸ್ ಅಷ್ಟೇ ಅಲ್ವಾ ಆನ್ಲೈನ್ ಅಲ್ಲಿ ಆಫರ್ ಅಲ್ಲಿ ಬಂದಿದೆ. 2000 ಎಷ್ಟೋ ಇತ್ತು. ಪಿಜನ್, ಇದು ಪಿಜನ್ ಬ್ರ್ಯಾಂಡ್. ಗೈಸ್ ಅಮೆಝಾನ್ ಅಲ್ಲಿ ಆಫರ್ ನಡೀತಾ ಇದೆ, ನಿಮ್ ಮನೆಗೂ ಬೇಕು ಅಂತ ಅಂದ್ರೆ ನೀವು ತಗೊಳ್ಳಿ. ಮತ್ತೆ ಇಲ್ಲೂ ಒಂದಿದೆ ನೋಡಿ, ಇದು ಹೆವಿ ಕ್ವಾಲಿಟಿ ಇದೆ. ಇದಕ್ಕೆ ಇದು ಪಿಜನೇನೆ, ಬಟ್ ಎಕ್ಸ್ಟ್ರಾ ಕ್ವಾಲಿಟಿ. ಇದು ನಾವು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀವಿ, ಯಾಕಂದ್ರೆ ಮನೇಲಿ ಇರೋದು ಕಮ್ಮಿ ಜನ ಅಲ್ವಾ, ಅದಕ್ಕೋಸ್ಕರ ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಮನೆಗೆ ಯಾರಾದ್ರೂ ಬಂದ್ರೆ ಅದನ್ನ ಯೂಸ್ ಮಾಡ್ತೀವಿ. ಇದು ಸ್ಟೀಲ್, ಒಳಗಡೆನು ಸ್ಟೀಲ್ ಇರುತ್ತೆ ಮಾ. ಇದು ಸ್ಟೈನ್ಲೆಸ್ ಸ್ಟೀಲ್, ಅದು ಅಲ್ಯೂಮಿನಿಯಂ, ಬಟ್ ಇದು ಹೆವಿ ಕ್ವಾಲಿಟಿ. ಇದಕ್ಕೆ ಕಾಸ್ಟ್ಲಿ. ಇದಕ್ಕೆ 5 years ವಾರಂಟಿ ಇದೆ ಅಲ್ಲ. ಇದಕ್ಕೂ ಇದೆ ಅದಕ್ಕೂ ಇದೆ. ಬಟ್ ಇನ್ನೂ ಏನ್ ಗೊತ್ತಾ, ಆರ್ಡರ್ ಮಾಡಿದ 4 minutes ಅಲ್ಲಿ ಬಂತು ಮನೆಗೆ. ಅದು ಅಮೆಝಾನ್ ಅಲ್ಲಿ, ನಾನೇ ಶಾಕ್. ಗೈಸ್ ನೋಡಿ, ಬೆಸ್ಟ್ ಅಂತ ಹೇಳ್ಬೋದು. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಹೆವಿ ಕ್ವಾಲಿಟಿ ಇದೆ. 5 years ವಾರಂಟಿ ಕೂಡ ಕೊಡ್ತಾರೆ. ಎಷ್ಟು ಒಳ್ಳೇದಲ್ಲ ಅಕ್ಕ, ಬೆಂಗಳೂರಲ್ಲಿ ಇದ್ರೆ. ಯಾಕೆ ಎಲ್ಲ ಬೇಗ ಬರ್ತದೆ. ನಮ್ಮ ಊರಲ್ಲಿ ಇದ್ರೆ ನಾವೇ ಹುಡ್ಕೊಂಡು ಎಲ್ಲೆಲ್ಲಿಗೋ ಹೋಗ್ಬೇಕು. ಆದ್ರೂ ನಿಮ್ ಮನೇಲಿ ಜೀಪಲ್ಲೆಲ್ಲ ಹೋಗ್ಬೇಕು, ಅದಕ್ಕೆ ಒಂದಷ್ಟು ದುಡ್ಡು ಕೊಡ್ಬೇಕಾಗುತ್ತೆ. ಅಪ್ಪ, ಅಲ್ಲಿ ಟ್ರಾವೆಲಿಂಗ್ ದುಡ್ಡು ಜಾಸ್ತಿ ವೇಸ್ಟ್. ನೋಡಿ ಗಾಯ್ಸ್, ನಮ್ಮ ಧನ್ಯ ಅವರು. ಗುಡ್ ಮಾರ್ನಿಂಗ್ ಧನ್ಯ ಅವರೇ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಬ್ಯಾಂಗ್ಳೂರ್ ಹೇಗಿದೆ? ಬ್ಯಾಂಗ್ಳೂರ್ ನಂಗೆ ಇಷ್ಟನೇ. ಇಷ್ಟನೇನಾ? ಅಡ್ಜಸ್ಟ್ ಆಗಿದ್ಯಾ ಈಗ? ಮುಂಚೆ ಫುಡ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ, ಇವಾಗ ಅಡ್ಜಸ್ಟ್ ಆಗಿದೆ. ಇವಾಗ ಎಲ್ಲಿ ಫುಡ್ ಒಂದೊಂದ್ಸಲಿ ನೀವೇ ಮಾಡ್ಬಿಡ್ತೀರಲ್ಲ, ನಿಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ. ರೆಡಿ ಮಾಡ್ತಾ ಇದ್ದೆ, ತಗೊಳ್ಳಿ. ನೋಡಿ ಗಾಯ್ಸ್, ನೆನ್ನೆ ಮಾಡಿರೋ ಚಿಕನ್ ಸಾರ್ನ ಬಿಸಿ ಮಾಡ್ಕೊಟ್ಟು ರೊಟ್ಟಿ ಮಾಡಿದ್ದಾರೆ. ಏನ್ ರೊಟ್ಟಿ ಮಾ ಇದು? ಅಕ್ಕಿ ರೊಟ್ಟಿ. ನನ್ ಫೇವ್ರೇಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಈ ತರ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದಕ್ಕೆ ಇದು ಸಖತ್ತಾಗಿರುತ್ತೆ, ತಿನ್ನಿ. ಸರಿ ಗಾಯ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ಕಣ್ಣಾಚ ಯಾರಿಗೆ? ಸಣ್ಣಗೆ. ನಂಗೆನಾ? ಅಯ್ಯೋ, ನಾನ್ ನಂಗೆ ಮಾಡ್ತಿಲ್ಲ, ನಿಂಗೇನೆ ನೀನ್ ಮಾಡ್ಕೋತಿದ್ಯಾ ಅಂತ ಹೇಳಕ್ ಬಂದೆ. ಪಾಪ ಅವ್ರು ಕಣ್ಣಾಚ ಕುಡಿಯೋದೇ ಇಲ್ಲ. ಕುಡಿತಾಳೆ ಸ್ವಲ್ಪ, ನಂಗೆ ಇಷ್ಟ ಪಕ್ಕ. ಹೌದಮ್ಮ, ಕುಡಿತೀರಾ ನೀವುನು? ಅಂದ್ರೆ ನಂಗೆ ಹಾಲಿಲ್ಲದಿದ್ರೆ ಮತ್ತೆ ಏನ್ ಮಾಡೋದು, ಅವಾಗ ಸ್ವಲ್ಪ ಕುಡಿತೀನಿ ಅಷ್ಟೇ. ಏ ಹಾಲ್ ಬೇಕನಮ್ಮ? ಪರವಾಗಿಲ್ಲ, ತಗೊಂಬಂದ್ ಕೊಡ್ತೀವಿ. ಬೇಡ. ಆತರ ಎಲ್ಲ ನಾಚ್ಕೋಬಾರ್ದು. ನೋಡಮ್ಮ, ನಿಮ್ಮ ಅಕ್ಕ ನಾಚ್ಕೋತಾ ಇದಾರೆ. ಹೌದು, ಅಕ್ಕನ ಬರ್ತಿದೆ, ಇನ್ನು ಸ್ವಲ್ಪನೇ ದಿವಸ. ಅಕ್ಕ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಗಾಯ್ಸ್ ಏನಂತ ಅಂದ್ರೆ, ಧನ್ಯ ಅವರು ಹೆವಿ ನಾಚ್ಕೋತಾರೆ ಗಾಯ್ಸ್. ಎಷ್ಟು ನಾಚ್ಕೋತಾರೆ ಅಂತ ಅಂದ್ರೆ, ಅವ್ರ ಹತ್ರ ನಾವ್ ಎಷ್ಟೇ ಕ್ಲೋಸ್ ಆಗಿದ್ರು ಏನಾದ್ರೂ ಒಂದು ವಸ್ತು ಕೇಳೋದಾಗಿರ್ಬೋದು, ಇಲ್ಲ ಏನಾದ್ರೂ ತಿಂಡಿ ಏನೇ ಕೇಳ್ಬೇಕಂದ್ರೆ ಹೆವಿ ನಾಚ್ಕೋತಾರೆ. ಕೇಳಲ್ಲ, ಏನ್ ಅನ್ಕೊಂಡ್ಬಿಡ್ತಾರೋ ಅಂತ ಕೇಳಲ್ಲ. ಅವ್ರನ್ನ ಅರ್ಥ ಮಾಡ್ಕೊಂಡು ನಾವೇ ಕುಡಿಸ್ತಾ ಇರ್ತೀವಿ. ನೋಡಿ, ಇವಾಗ ಹಾಲ್ ಬೇಕು ಅಂತ ಕೇಳಿಲ್ಲ, ಇರೋದ್ರಲ್ಲೇನೆ ಮಾಡ್ಕೋತಾ ಇದಾರೆ. ಗ್ರೇಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ನಮ್ಮ ಸಣ್ಣವ್ರ ಹಂಗಲ್ಲ, ಅವ್ರಿಗೆ ಏನ್ ಬೇಕು ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ. ನಾಚಿಕೆ ಸಂಕೋಚ ಅನ್ನೋದೆಲ್ಲ ಏನು ಇಲ್ಲ. ನೋಡಿ, ಅಕ್ಕ ತಂಗಿ ಇಬ್ರು ಡೆಡ್ ಆಪೋಸಿಟ್. ಇನ್ನೊಂದೇನ್ ಗೊತ್ತಾ, ತುಂಬಾ ಜನ ಕಮೆಂಟ್ ಅಲ್ಲಿ ಹೇಳಿದೀರಾ ಅಕ್ಕನ ತಂಗಿ ಇಗ್ನೋರ್ ಮಾಡೋದು, ಸಣ್ಣವ್ರು ಇಗ್ನೋರ್ ಮಾಡ್ತಿದ್ದಾರೆ. ನಾನು ನಿನ್ನೆ ಕಮೆಂಟ್ಸ್ ಓದ್ದೆ, ಬಟ್ ಇಲ್ಲ, ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದೀನಿ. ಅವಳು ನನ್ನ ಅಕ್ಕ ಅಲ್ವಾ, ಅದು ಅಕ್ಕ ತಂಗಿ ಬಾಂಡಿಂಗ್ ಇದ್ದೇ ಇರುತ್ತೆ. ಬಟ್ ಕ್ಯಾಮ್ರಾಗ್ ಮುಂದೆ ನಂಗೆ ಪ್ರೀತಿ ತೋರ್ಸೋದು ಎಲ್ಲ ಬರಲ್ಲ ಗೈಸ್. ನಾವ್ ಹೆಂಗಿರ್ತೀವಿ ಹಂಗೆ ಇರ್ತೀವಿ ಗೈಸ್. ನೀವಿಬ್ರು ಹೆಂಗೆ ಅಂತ ನಾನು ಹೇಳ್ತೀನಿ ಗೈಸ್. ಇವ್ರಿಬ್ರು ಹೆಂಗೆ ಅಂತ ಅಂದ್ರೆ, ಆಕ್ಚುಲಿ ಇವರಿಬ್ರು ಎದುರುಗಡೆ ಇದ್ದಾಗ ಪ್ರೀತಿ ತೋರ್ಸ್ಕೊಳಲ್ಲ. ಅಕ್ಕ ತಂಗಿ ಪ್ರೀತಿ ಹಂಗೆ ಇರುತ್ತೆ, ಬಟ್ ಮನ್ಸಲ್ಲಿ ಇರುತ್ತೆ ಅದು. ಬಟ್ ಸಣ್ಣವ್ರು ಏನಾದ್ರು ಹತ್ತರೆ ಧನ್ಯ ಅವರು ಅವ್ರಿಗಿನ್ನ ಡಬಲ್ ಹೇಳ್ತಾರೆ. ಧನ್ಯ ಅವ್ರ ಏನಾದ್ರು ಹತ್ರೆ ಅವ್ರಿಗಿನ್ನ ಡಬಲ್ ಇವರು ಹೇಳ್ತಾರೆ. ಇಲ್ಲ, ನನ್ನ ಕಮೆಂಟ್ಸ್ ಅಲ್ಲಿ ಹೇಳಿದ್ರು ಮುನು, ಏನಂತ? ಸಣ್ಣ ಅವ್ರು ಇಗ್ನೋರ್ ಮಾಡ್ತಾರೆ, ನೀವ್ ಇಗ್ನೋರ್ ಮಾಡಲ್ಲ ಅಂತ. ಬಟ್ ಇಲ್ಲಿ ನಂಗೆ ಅದು ಹರ್ಟ್ ಆಯ್ತು, ನಂಗೆ ಅಳು ಬಂತು. ಅದಕ್ಕೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಇಲ್ಲ ಆತರ ಅಲ್ಲ ಸಣ್ಣ ಅವರು ಅಂತ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ. ಅದು ನೋಡಿ ಖುಷಿ ಆಯ್ತು. ಆದ್ರೆ ಸಿಸ್ಟರ್ ಅಂದ್ರೆ ಒಂದು ಸೆಕೆಂಡ್ ಮದರ್ ಇದ್ದ ತರ. ನಾನು ಅವಳನ್ನ ಇಗ್ನೋರ್ ಮಾಡೋದೇ ಇಲ್ಲ, ಲೈಫ್ ಲಾಂಗ್ ಅಷ್ಟೇ, ಇವಾಗ್ಲೂ ಅಷ್ಟೇ. ನಾನು ಏನಕ್ಕೆ ಇಗ್ನೋರ್ ಮಾಡ್ಲಿ? ಸರಿ, ಇವತ್ತು ಮಧ್ಯಾಹ್ನ ಅವ್ರಿಗೋಸ್ಕರ ಒಂದ್ ಸ್ಪೆಷಲ್ ಮಾಡಿ, ಅವ್ರಿಗೆ ಇಷ್ಟ ಆಗಿರೋದು. ನೆನ್ನೆ ಮಾಡಿದೀನಿ, ಅದು ನನಗಿಷ್ಟ ಆಗಿರೋದು. ಯಾರಿಗೆ? ನನ್ನ ಅಕ್ಕನಿಗೋಸ್ಕರನೇ ಮಾಡಿದ್. ನಿಮಗೆ ಯಾರು ಮಾಡಿದ್ದು? ನಿಮಗೆ ಯಾರು ಮಾಡಿದ್ದು? ನಾನ್ ಅಷ್ಟೊಂದು ಬಿಲ್ಡಪ್ ಕೊಟ್ಟೆ. ಅಯ್ಯೋ, ನೆನ್ನೆ ಮಾಡಿದ್ರು ಬಿರಿಯಾನಿ ನೋಡ್ಬಿಟ್ಟು ಗಾಯ್ಸ್, ಇವ್ರು ನನಗೋಸ್ಕರ ಮಾಡ್ತವ್ರೆ ಇಬ್ರು ಅನ್ಕೊಂಡೆ. ನೋಡಿದ್ರೆ ಇವ್ರಿಬ್ರು ತಿನ್ನೋದಕ್ಕೋಸ್ಕರ ಇವ್ರಿಬ್ರು ಮಾಡ್ಕೋತವ್ರೆ ಮಂಗ್ಳೂರ್ ಸ್ಪೆಷಲ್ ಅಂತ. ಅಯ್ಯಪ್ಪ, ಎಂತವ್ರು. ಸಣ್ಣ ನನ್ಗೋಸ್ಕರ
ನನಗೋಸ್ಕರ ಮಾಡಿದ್ದು, ನಾನ್ ನಿಮ್ಗೋಸ್ಕರ ಮಾಡಿದ್ದು. ಆ ಮತ್ ಸಣ್ಣಗೋಸ್ಕರ ಏನ್ ಮಾಡಿದ್ದು? ಸಣ್ಣ ಏನ್ ಬೇಕಾದ್ರೂ ತಿಂತಾರೆ. ನಿಂಗೆ ಎಂತ ಬೇಕು ಇವತ್ತು? ನಾ ಮಾಡ್ತೀನಿ ಜ್ಯೂಸ್. ಜ್ಯೂಸ್ ಅವಳಿಗೆ ಇಷ್ಟ. ಅಯ್ಯೋ ಮುನು ಜ್ಯೂಸ್ ಜ್ಯೂಸ್ ಅಂದ್ರೆ ಸಾಯ್ತಾಳೆ, ಅಷ್ಟು ಇಷ್ಟ. ಏನು ತಿಂದೇ ಇದ್ರು ಪರವಾಗಿಲ್ಲ, ಜ್ಯೂಸ್ ಮಾತ್ರ ಕುಡಿತೀರಾ. ಒಟ್ನಲ್ಲಿ ಜಾಸ್ತಿ ಫ್ರೂಟ್ಸ್ ಜ್ಯೂಸ್ ಕುಡೀರಿ, ಸರಿನಾ? ಸ್ಪ್ರೈಟ್ ಅದೆಲ್ಲ ಕುಡಿಯೋದು. ಆದ್ರೆ ಕೋಲ್ಡ್ ಆಗಿರ್ಬೇಕು. ಪಾಪ ಪಪ್ಪ ಮನೇಲಿ ಏನು ಜ್ಯೂಸ್ ಕುಡಿತಿಲ್ಲ ಅಂತ ಇವಳಿದ್ದ ಡೈಲಿ ಸಮಮ್ ತರೋದು ಜ್ಯೂಸ್ ಮಾಡೋಕೆ. ಇವತ್ತು ತಗೊಂಡ್ ಬರೋಣ ಬಿಡಿ. ಅಲ್ಲ ಮನೇಲಿ ಅಕ್ಕ ಇಲ್ಲದೆ ಪಪ್ಪ ಜ್ಯೂಸೇ ಕುಡಿಯಲ್ಲ. ಇವಾಗ ಏನು ತರ್ತಾರೇ ಇಲ್ಲ ಅಂತೆ ಪಪ್ಪ. ಇವತ್ತಿನ ಬ್ರೇಕ್ಫಾಸ್ಟ್ ಇದೆ. ಮಾರ್ನಿಂಗ್ ಇಂದ ಮುನ್ನು ಫುಲ್ ಎಡಿಟಿಂಗ್ ಅಲ್ಲೇ ಬ್ಯುಸಿ ಇದ್ದಾರೆ. ಇವಾಗ ನಾವು ಶಾಪಿಂಗ್ ಹೋಗ್ಬೇಕು, ಯಾಕಂದ್ರೆ ಚೆನ್ನೈ ಹೋಗ್ತಿದೀವಿ ಅಲ್ವಾ. 10:30ಗೆ ಫ್ಲೈಟ್ ಇದೆ. ಸೊ ಅದಕ್ಕೋಸ್ಕರ ಇವಾಗ ಚೆನ್ನೈಗೆ ಬೇಕಾಗಿರುವಂತ ಡ್ರೆಸ್ಸಸ್ ಎಲ್ಲ ಪರ್ಚೇಸ್ ಮಾಡ್ಬೇಕು. ಮುನ್ನು ನೋಡಿ ಗೈಸ್, ಮುನ್ನು ಬಂದ್ರು. ಬೆಳಿಗ್ಗೆಯಿಂದ ರೆಸ್ಟೇ ಇಲ್ಲ. ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದಷ್ಟೇ, ಮಧ್ಯಾಹ್ನ ಆಗಿದೆ. ಇವಾಗ ಶಾಪಿಂಗ್ ಹೋಗ್ಬೇಕು, ಮನೆಗೆ ರೇಷನ್ ತಗೊಂಡ್ ಬರ್ಬೇಕಾಗಿತ್ತು. ಸೊ ಹೋಗಕ್ಕಾಗಲ್ಲ, ಏನಕ್ಕಂದ್ರೆ ಆಮೇಲೆ ಹೋದ್ಸಲಿ ಫ್ಲೈಟ್ ಮಿಸ್ ಮಾಡ್ಕೊಂಡಂಗೆ ಈ ಸಲಿನೂ ಫ್ಲೈಟ್ ಮಿಸ್ ಮಾಡ್ಕೊಳ್ಳೋದು ಬೇಡ. ಸೊ 3 ಅವರ್ಗಿನ್ನ ಬೇಗನೆ ಹೋಗ್ತಾ ಇದೀವಿ. ಹೋದ್ಸಲಿ ಕಮೆಂಟ್ ಅಲ್ಲೆಲ್ಲ ಹೇಳ್ತಿದ್ರಿ 1 hour 2 hours ಮುಂಚೆನೆ ಹೋಗ್ಬೇಕು ಅಂತ. ಸೊ ನಮಗ್ ಗೊತ್ತಿದ್ರು ನಾವು ಸ್ಪೀಡ್ ಮಾತಾಡ್ತಿದ್ದೀರಾ ಅಂದ್ರೆ ಬೇಗ ಹೋಗೋಣ, ಇವಾಗ ಟೈಮ್ ಆಗೋಯ್ತಲ್ಲ. ಮತ್ತೇನ್ ಗೊತ್ತಾ ಮುನ್ನು, ನೀವು ಆಕ್ಚುಲಿ ಗ್ರೇಟ್. ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋದೆ, ಕಂಟಿನ್ಯೂ ಆಗಿ ಮಧ್ಯಾಹ್ನ ತನಕ ಎಡಿಟ್ ಮಾಡಿದಿರಲ್ಲ. ಗೈಸ್ ವ್ಲಾಗ್ ನ ಕರೆಕ್ಟ್ ಟೈಮ್ಗೆ ಎಡಿಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಿಮ್ಗೋಸ್ಕರ ಅಂತ ಟೈಮ್ ತಗೊಂಡು ಎಡಿಟ್ ಮಾಡಿ ಮುಗಿಸಿ ಅಪ್ಲೋಡ್ ಮಾಡ್ತಾ ಇದೀವಿ ಕರೆಕ್ಟ್ ಟೈಮ್ಗೆ. ಒಂದೊಂದ್ ದಿನ ಮಿಸ್ ಆಗ್ಬೋದು, ಅಂದ್ರೆ ವ್ಲಾಗ್ ಮಿಸ್ ಆಗಲ್ಲ, ಸ್ವಲ್ಪ ಟೈಮಿಂಗ್ಸ್ ಮಿಸ್ ಆಗ್ಬೋದು, ಬೇಜಾರ್ ಮಾಡ್ಕೊಂಬೇಡಿ. ಒಟ್ನಲ್ಲಿ ಆ ದಿನ ವ್ಲಾಗು ಬಿಟ್ಟೇ ಬಿಡ್ತೀವಿ, ಅದು ಡೈಲಿ ವ್ಲಾಗ್ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಚೆನ್ನೈಗೆ ಫ್ಲೈಟ್ಗೆ ಹೋಗ್ತಿದೀವಿ ಇವತ್ತು, ಹೆಂಗಿರುತ್ತೆ ಅಂತ ನೋಡೋಣ, ನೀವು ನೋಡಿ. ಮತ್ತೆ ಶಾಪಿಂಗ್ ಹೋಗೋಣ ಫಸ್ಟ್, ಓಕೆನಾ? ಬನ್ನಿ ಹೋಗೋಣ ಶಾಪಿಂಗ್ಗೆ. ನೋಡಿ ಗೈಸ್, ಅಕ್ಕ ರೆಡಿ ಆಗ್ತಿದ್ದಾಳೆ ಜುಡಿಯೋ ಶಾಪಿಂಗ್ ಹೋಗ್ಲಿಕ್ಕೆ. ಜುಡಿಯೋಗೆ ಹೋಗ್ತಿದೀವಿ ಇವಾಗ. ಕಾಯ್ತಾ ರೆಡಿನಾ? ಮಲಗಿದ್ದು ಸಡನ್ ಎದ್ಬಿಟ್ಟು ರೆಡಿ ಆಗಮ್ಮ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕೂದ್ಲು ಮಾತ್ರ ಸರಿ ಮಾಡ್ಕೊಳ್ತಿದ್ದೀನಿ. ಸರಿ, ಈ ಸಲ ಫ್ಲೈಟ್ ಮಿಸ್ ಆಗೋದಕ್ಕೆ ನೀವು ಕಾರಣ ಆಗ್ಬೇಡಿ. ನಿಜವಾಗ್ಲು ಧನ್ಯವಾದ. ನಾನು ಯಾವತ್ತು ಕಾರಣ ಆಗಲ್ಲ. ಹಂಗಾದ್ರೆ ಬಾ ಅಂತ ಇದಕ್ಕೆಲ್ಲ ನಿಜ ನನ್ ಕಾರಣ. ಹಂಗಂದ್ರೆ ಸರಿ, ಬನ್ನಿ ಬನ್ನಿ ಬೇಗ ಬನ್ನಿ. ಎಲ್ಲರೂ ಕೇಳ್ತಿದ್ರಿ ಗೈಸ್, ಎಡಿಟ್ ಮಾಡೋ ಆ್ಯಪ್ ಯಾವ್ದು ಯೂಸ್ ಮಾಡ್ತೀರಾ ಅಂತ. ಸೊ ನಾವು ಯೂಸ್ ಮಾಡೋದು ಕ್ಯಾಪ್ ಕಟ್ಟು. ನೆನ್ಪಿಟ್ಕೊಳ್ಳಿ, ಕ್ಯಾಪ್ ಕಟ್ಟು ಇಲ್ಲ VN ಆ್ಯಪಲ್ಲಿ ಆರಾಮ್ಸೆ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡ್ತಾ ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಿಲ್ಲ ಇವತ್ತು. ಸೊ ತುಂಬ ಟೈಮ್ ಆಗೋಯ್ತು. ಸಣ್ಣವ್ರು ಬಂದರು, ನಮ್ಮ ಧನ್ಯವ್ರಂತೂ ಫುಲ್ಲು ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಿದ್ದಾರೆ. ಬನ್ನಿ, ಗ್ರ್ಯಾಂಡಾಗಿ ಬಂದಿರೋರೆ ನೋಡಿ. ಪಿಂಪಲ್ಸ್ ಆಗಿದೆ ನಿಮಗೆ. ಅದೇ ಇದು ವಂಡರ್ಲಾದಲ್ಲಿ ಆಟ ಆಡಿ ಅವ್ರಿಗೆ ಪಿಂಪಲ್ಸ್ ಜಾಸ್ತಿ ಆಯ್ತಂತೆ ಗೈಸ್. ಅಂದರೆ ನನ್ನ ಪ್ರಕಾರ ನೀರು ಚೇಂಜ್ ಆಯ್ತಲ್ಲ, ಅವ್ರ ಮನೆಗೂ ನಮ್ಮ ಮನೆಗೂ. ಸೊ ಅದೇ ಪ್ರಾಬ್ಲಮ್ ಇರ್ಬೋದು. ಬನ್ನಿ ಇವಾಗ ಬೇಗ ಶಾಪಿಂಗ್ ಹೋಗೋಣ. ರೆಡಿನಾ ಶಾಪಿಂಗಿಗೆ? ಧನ್ಯವಾದ. ನಿಮ್ಗೆ ಏನು ಬೇಕು ತಗೊಳ್ಳಿ ಗೈಸ್. ಬನ್ನಿ ಗೈಸ್, ನೋಡೋಣ ಏನೇನು ತಗೋತೀವಿ ಅಂತ ನೋಡೋಣ. ನೋಡಿ ಜುಡಿಯೋ ನೋಡಿ, ನಮ್ಮ ಧನ್ಯ ಅವರು ಅಲ್ಲೂ ಕೂಡ ಹೋಗಿ ಕನ್ನಡಿನ ನೋಡ್ಕೋತಾ ಇದ್ದಾರೆ. ಎಂಥವ್ರು ಇರಬೇಕು ಅವರು, ಎಷ್ಟು ಕನ್ನಡಿ ಹುಚ್ಚು ನೋಡಿ ಹುಡುಗಿರಿಗೆ. ಜುಡಿಯೋಗೆ ಬಂದಿದ್ದೀವಿ, ಉಳ್ಳಾಳ್ ರೋಡ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬನ್ನಿ ಹೋಗೋಣ, ಏನೇನು ತಗೋತಾರೆ ಡ್ರೆಸ್ಸು ಕಲೆಕ್ಷನ್ಸ್ ಅಂತ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಚೂಸ್ ಮಾಡ್ತಿದ್ದಾರೆ ಇವ್ರು ಯಾವ ಕಲೆಕ್ಷನ್ಸ್ ತಗೋತಾರೆ ಅಂತ ನಾನು ಕ್ಲಿಯರ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಅವ್ರು ಯಾವ ಕಲೆಕ್ಷನ್ ಫಸ್ಟ್ ಚೂಸ್ ಮಾಡಲಿ. ಇವರು ಚೂಸ್ ಮಾಡೋದಕ್ಕೆ 1 hour ತಗೋತಾರೆ. ಅದಕ್ಕೆ 3 ಗಂಟೆ 3:30ಗೆ ಕರ್ಕೊಂಡ್ಬಂದಿದ್ದೀವಿ. ಇಲ್ಲಾಂದರೆ ಇವತ್ತು ಫ್ಲೈಟ್ ಮಿಸ್ ಮಾಡ್ಬಿಡ್ತಾರೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಲ್ಲ, ಚೆನ್ನಾಗಿದೆ. ತುಂಬ ದೊಡ್ಡದಾಯ್ತಿದ್ದು, ಇನ್ನೊಂದು ಸ್ವಲ್ಪ ದೊಡ್ಡ ತಗೊಳ್ಳಿ ಸನ್ನುಮ. ಅದು 2ನೇ ಕ್ಲಾಸ್ದವ್ರು ಇದ್ದಂಗಿದೆ. ಹೌದಾ? ಅಲ್ವಾ ಸನ್ನುಮ? ಹುಡುಗರಿಗೆ ಶಾಪಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಹುಡುಗರಿಗೆ ಶಾಪಿಂಗ್ ಮಾಡೋದಂದ್ರೆ ತುಂಬಾ ಕಷ್ಟ. ಅದು ನಿಜ. ಹುಡುಗರಿಗೆ ಡ್ರೈವಿಂಗ್ ಮಾಡೋದಾದ್ರೆ ಇಷ್ಟ, ಹುಡುಗಿರಿಗೆ ಶಾಪಿಂಗ್ ಮಾಡೋದಾದ್ರೆ ಇಷ್ಟ. ಮತ್ತೆ ನಿಮ್ ತಂಗಿಗೆ ಡ್ರೈವಿಂಗು ಇಷ್ಟ. ಹಂಗಂದ್ರೆ ನಿಮ್ ತಂಗಿ ಹುಡುಗ ಇರ್ಬೇಕಾ? ಯಾಕಮ್ಮ ಹುಡುಗನ ಜೊತೆ ಮದ್ವೆ ಮಾಡಿಸಿದೀರ ನನ್ನ? ನೋಡೋಣ ಗೈಸ್, ನನ್ನ ಹಸ್ಬೆಂಡ್ ಯಾವ ಥರದ್ದು ಡ್ರೆಸ್ ಚೂಸ್ ಮಾಡ್ತಾರೆ ಅಂತ. ಬಟ್ ಡಿಫ್ರೆಂಟಾಗಿ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ. ಹಲೋ ಮುನು, ತೆಗೀರಿ. ಗೈಸ್ ಸ್ವಲ್ಪ ಬಟ್ಟೆನ ಪರ್ಚೇಸ್ ಮಾಡಿದ್ವಿ ನಾವು, ಧನ್ಯ ಅವರು ಮತ್ತು ಸಣ್ಣವರು ಪರ್ಚೇಸ್ ಮಾಡಿದ್ದೀವಿ. ಏನು ಪರ್ಚೇಸ್ ಮಾಡಿದ್ದೀವಿ ಅಂತ ಮನೆಗೆ ಹೋಗಿ ತೋರಿಸ್ತೀವಿ. ಅಲ್ಲಿ ಸ್ವಲ್ಪ ಅರ್ಜೆಂಟಲ್ಲಿ ಪರ್ಚೇಸ್ ಮಾಡಿದ್ದು. ಟೈಮ್ ಆಲ್ರೆಡಿ ಸಂಜೆ ಆಗ್ತಿದೆ, ಅಂದರೆ 5 o'clock ಆಗ್ತಿದೆ. ನೋಡಿ ಇಲ್ಲಿ ಸಣ್ಣವರು ಕರಿಯಕ್ಕೆ ನೋಡ್ತಾ ಇದ್ದಾರೆ. ಯಾಕಮ್ಮ? ಫೋನ್ ಮಾಡಿದ್ವಿ, ಅಮ್ಮ ಬಂದರು. ಅಮ್ಮ ಹೋಗ್ತಾ ಇದ್ವಿ ಅಮ್ಮ, ಅದಕ್ಕೆ ಇನ್ನೇನು ಹೋಗ್ತಿದ್ದೀವಿ, ರೆಡಿ ಆಗ್ತೀವಿ. ಹೇಳ್ಬಿಟ್ಟು ಹೋಗೋಣ ಅಂತ, ಇನ್ನೇನು ಹೋಗ್ತೀವಿ ಅಂತ. ಅಲ್ಲ ಹಂಗೆ ಕ್ಯಾಬಲ್ಲಿ ಹೋಗೋದು, ಗಾಡಿಲಿ ಅಲ್ವಲ್ಲಮ್ಮ. ನನಗೇನೋ ಆಗೋಯ್ತು ಅಂತ ಭಯ ಬಿದ್ಬಿಟ್ಟವ್ರಮ್ಮ. ಏನಿಲ್ಲ, ಸರಿ ಬಾಯ್ ಮಾ.
ಹುಷಾರಾಗಿ ಹೋಗ್ಬಿಟ್ಟು ಬರ್ತೀವಿ. ಇವತ್ತು ಹೋದ್ರೆ ನಾಳೆನೇ ಬರ್ತೀವಿ. ನಾಳೆ ಎಷ್ಟೊತ್ತಿಗೆ ಬರ್ತೀರಾ? ನಾಳೆ ಒಂದು ನೈಟ್ 9 ಗಂಟೆ 10 ಗಂಟೆ ಮೇಲೆ. 10 ಗಂಟೆಗೆ ಅಲ್ಲಿಂದ 10 ಗಂಟೆ ಟ್ರೈನ್ ಆಯ್ತು. 10 ಗಂಟೆ ಫ್ಲೈಟಾ? 11 ಗಂಟೆ ಇಲ್ಲಿ. ಅಮ್ಮ ನಾನು ಹೋಗ್ತಿದ್ದೀನಿ ನಿನಗೂ ಅಲ್ಲಿ ಬುಕ್ ಮಾಡಿ ಕಳ್ಸೋರು. ನಾವಿದ್ರೆ ನಾಳೆ ಸಾಯಂಕಾಲ ನಾವಿದ್ರೆ ಧನ್ಯ ಅವ್ರಿಗೆ ಎಲ್ಲಾ ಕಡೆ ಫ್ರೀ. ಏನ್ ಮಾಡಿದ್ಯಾ? ವೆರೈಟಿ ನಾನು ತಿನ್ನೋದು ದಪ್ಪ ಮಾಡಿಸೋದು. ಸರಿ ಅಮ್ಮ, ಬಾಯ್ ಬಾಯ್. ಚಿನ್ನು, ನಾಳೆ ಈವೆಂಟ್ ಕರ್ಕೊಂಡು ಹೋಗ್ತೀನಿ ಇಲ್ಲ ಧನ್ಯ ಅವ್ರನ್ನ ಕರ್ಕೊಂಡು ಅಂದ್ರೆ ಆ ಕ್ಲಬ್ದು ಅದೇ ಅಪ್ರಿಷಿಯೇಷನ್ ಕುಡಿತಾರಲ್ಲ, ಸುಮ್ನೆ ಅಮ್ಮನ ಜೊತೆ ಹೋಗೋದಷ್ಟೇ. ಏನು ಮಾಡಂಗಿಲ್ಲ. ಜ್ಯೂಸ್ ಎಲ್ಲ ಸಿಗುತ್ತೆ. ಫಂಕ್ಷನ್ ಅಟೆಂಡ್ ಮಾಡೋದಷ್ಟೇ ಅಮ್ಮ. ಜೊತೆಗೆ ಇಲ್ಲಿ ಬಿಡ್ತೀನಿ, ಆಮೇಲೆ ನಾನು ಗೈಸ್ ನಾಳೆ ಧನ್ಯ ಅವರು ನಮ್ಮ ಅಮ್ಮನ ಜೊತೆ ಇರ್ತಾರೆ. ಇವತ್ತು ಅಮ್ಮ ಹುಷಾರಮ್ಮ, ಮೋರಿ ಐತೆ. ಸರಿ ಅಮ್ಮ, ಬಾಯ್ 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 ಬಾಯ್. ಹೋಗ್ಬಿಟ್ಟು ಬರ್ತೀವಿ. ಗೈಸ್ ನಮ್ಮ ಅಮ್ಮ ಬರೋಷ್ಟರಲ್ಲಿ ನಾವು ಇರಲ್ಲ, ಸೊ ಅದಕ್ಕೋಸ್ಕರ ಇಲ್ಲೇ ಬಾಯ್ ಮಾಡಿದ್ವಿ ಅಷ್ಟೇ. ಬನ್ನಿ ಇವಾಗ ಹೊರಡೋಣ. ಫಸ್ಟ್ ನಿಮಗೆ ಶಾಪಿಂಗ್ ಏನೇನು ಮಾಡಿದ್ದೀವಿ ಅಂತ ತೋರಿಸ್ಕೊಡ್ತೀವಿ. ನಾವು ಯಾವಾಗಲೂ ಇಲ್ಲಿ ಜ್ಯೂಸ್ ಕುಡಿಯೋಕೆ ಬರ್ತೀವಿ ಗೈಸ್. ಇವಾಗ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ. ಹೆವಿ ಬಿಸಿಲಿದೆ, ಮತ್ತು ನಾವು ಡೈಲಿ ಫ್ರೂಟ್ಸ್ ಜ್ಯೂಸ್ನ ಕುಡಿತೀವಿ. ಇಲ್ಲ ಧನ್ಯ ಅವರಾದರೂ ನಮಗೆ ಜ್ಯೂಸ್ ಮಾಡಿಕೊಡ್ತಾರೆ. ಸೊ ಬನ್ನಿ ಕುಡಿಯೋಣ. ನೋಡಿ ಗೈಸ್, ಬೇಲ್ಪುರಿನೂ ಬಂತು, ಹಾಗೆ ಚಿಕ್ಕ ಮಿಲ್ಕ್ ಶೇಕ್ ಕೂಡ ಬಂತು. ಇವಳು ಆಲ್ರೆಡಿ ಅರ್ಧ ಕುಡಿದು ಕೂಡ ಆಯ್ತು. ಇದು ಮೂಸಂಬಿ ಜ್ಯೂಸು ನನಗೆ. ಹೌದು, ಅದು ನಿಮಗೆ ಆಯ್ತಾ? ನೋಡಿ ಅದು ಕೂಡ ಬಂತು, ಇದು ನಿಮಗೆ. ಗೈಸ್ ಈಗಷ್ಟೇ ರೆಡಿ ಆದೆ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಚೆನ್ನೈಗೆ. ಆಲ್ರೆಡಿ ಇವಾಗ 6 o'clock ಆಗ್ತಿದೆ. ಸನುಮ ರೆಡಿನಾ ನೀವು? ರೆಡಿ ಆಗ್ತಿದೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೈಸ್. ಶಾಪಿಂಗ್ ಮಾಡಿದೀವಿ. ಡ್ರೆಸ್ ತೋರಿಸ್ತಾರೆ ನೋಡಿ ಸಣ್ಣ ಅವರು. ನೋಡಿ ಇದು ಸಣ್ಣ ಅವ್ರದ್ದು ಔಟ್ಫಿಟ್ಟು. ಚೆನ್ನಾಗಿದೆ ಟಾಪು. ಅದಕ್ಕೆ ಸೆಟ್ ಬರುತ್ತೆ. ಇದು ಒಟ್ಟಿಗೆ ಸೆಟ್ ಬಂದಿರೋದು. ಇದು ಜುಡಿಯೋದಲ್ಲಿ ತಗೊಂಡಿದ್ದು. ಇದಕ್ಕೆ ಎಷ್ಟು, ಅದಕ್ಕೆ ಎಷ್ಟಾಯ್ತುಮ್ಮ? ಟೋಟಲ್ ಆಗಿ ಒಂದು 899 ಇದು 899 ಅಲ್ವಾ ಪ್ಯಾಂಟು? ಅನ್ಸುತ್ತೆ. ಓಕೆ, ಇದು ಇದು 699 799 ಅಲ್ವಾ? ಹೌದು, ಹಾ, ಅಷ್ಟಾಯ್ತು ಗೈಸ್. ಏನಂದ್ರೆ ಟೋಟಲ್ 3500 ಆಯ್ತು ನಮ್ಮ ಇಬ್ಬರಿಂದ ಸೇರಿ. ಚೆನ್ನಾಗಿ ಕಾಣಿಸುತ್ತೆ ಅಮ್ಮ ನಿಮಗೆ ಪ್ಯಾಂಟು. ನಾಳೆ ತೋರ್ಸೋಣ ನಿಮ್ ಲುಕ್ನ, ಓಕೆನಾ? ಇದು ನನ್ನ ಪ್ಯಾಂಟು. ಇದಕ್ಕೆ 1000 ಆಯ್ತು ಪ್ಯಾಂಟಿಗೆ. ಇದು ಶರ್ಟ್ ಬ್ಲೂ ಕಲರ್. ನನ್ನ ಹತ್ರ ಈ ಡಿಸೈನ್ ಇರ್ಲಿಲ್ಲ. ಸೊ ನಿಮ್ದು ಟಾಪ್ ತೋರಿಸಿ ಬನ್ನಿ. ನೀವು ತಗೊಂಡ್ರಲ್ಲ ಜುಡಿಯೋದಲ್ಲಿ. ನೋಡಿ ಗಾಯ್ಸ್, ನಮ್ ಧನ್ಯ ಅವರು ಜುಡಿಯೋದಲ್ಲಿ ಈ ಟಾಪ್ನ ತಗೊಂಡ್ರು. ಇವರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿದೆ ಅಮ್ಮ, ಸೂಪರ್ ಟಾಪ್. ಓಕೆ, ಗೈಸ್ ಇದು ಚೆನ್ನೈಗೆ ಅಂತ ತೆಗ್ದಿದ್ದು. ಇದು ಧನ್ಯ ಅವ್ರು ಬಂದಿದ್ರು ಅಂತ ಧನ್ಯ ಅವ್ರಿಗೆ ಒಂದು ಬರ್ತ್ಡೇ ಅಡ್ವಾನ್ಸ್ ಸ್ಮಾಲ್ ಗಿಫ್ಟ್ ಇದು ನಮ್ಮ ಇಬ್ಬರ ಸೈಡ್ ಇಂದ, ಸಣ್ಣ ಮುನ್ನು ಕಡೆಯಿಂದ. ನೋಡಿ ಗೈಸ್, ಪ್ಯಾಕ್ ಮಾಡಿದ್ದಾರೆ. ಒನ್ ಡೇಗೆ ಅಷ್ಟೇ ಅಲ್ವಾ ಅಮ್ಮ? ಸೊ ಒಂದ್ ಜೊತೆ ಸಾಕಲ್ವಾ? ಹೌದು. ಚೆನ್ನಾಗಿ ಕಾಣಿಸುತ್ತಾ ಗೈಸ್? ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ತಿರ್ಗಿ ಅಮ್ಮ ಈ ಕಡೆ. ಇದು ಸಣ್ಣ ಅವ್ರ ಔಟ್ಫಿಟ್. ಇದು ಮುನ್ನೋದ್ ಔಟ್ಫಿಟ್. ಗೈಸ್ ಈ ಟಿ ಶರ್ಟ್ ನನಗೆ ನಮ್ಮ ಅತ್ತೆ ಅವರು ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದು. ಅಮ್ಮ ಮಿಸ್ ಯು ಅಮ್ಮ. ಚೆನ್ನಾಗಿ ಕಾಣಿಸುತ್ತೆ ಕಲರು. ಮೆಸೇಜ್ ಹಾಕಿದ್ರು ಗೈಸ್, ಹ್ಯಾಪಿ ಜರ್ನಿ ಅಂತ. ಸಣ್ಣವರಮ್ಮ ಅಂದ್ರೆ ನಮ್ಮ ಅತ್ತೆ, ಅವ್ರಿಗೂ ಮೆಸೇಜ್ ಮಾಡಿದ್ವಿ, ಥ್ಯಾಂಕ್ ಯು ಅಂತ. ಅಮ್ಮ ಹುಷಾರಾಗಿ ಹೋಗ್ಬಿಡ್ತೀವಿ. ಆಗಿಲ್ಲ, ಪ್ಯಾಕ್ ಮಾಡ್ಬಿಡಿ. ಇನ್ನೂ ಆಗಿಲ್ವಾ? ಶೂಸ್ ಹಾಕ್ಲಿಕ್ಕಿದೆ. ಓಕೆ ಗೈಸ್, ಇವಾಗ ಶೂ ಪ್ಯಾಕ್ ಮಾಡ್ಕೊಳ್ಳೋದಿದೆ ಅಷ್ಟೇ. ಇವಾಗ ಹೊರಡ್ತಾ ಇದೀವಿ. ಧನ್ಯವಾದ, ನಿಮ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಒಂದಿನ ಆದ್ರೂ ಪರವಾಗಿಲ್ಲ, ನಿಮ್ನ ಮಿಸ್ ಮಾಡ್ಕೋತಿದೀವಿ. ಬೇಗ ಬರ್ತೀವಿ ನೋಡಿ. ಅವ್ರಿಗೋಸ್ಕರ ಬ್ಲ್ಯಾಕ್ ಟೀ ಮಾಡ್ಕೊಟ್ಟಿದ್ದಾರೆ. ಬ್ಲ್ಯಾಕ್ ಟೀ ಇಷ್ಟ ನಂಗೆ, ಅದಕ್ಕೆ ಮಾಡ್ಕೊಟ್ಟಿರೋದು. ಇಬ್ಬರಿಗೂ ಮಾಡ್ಕೊಟ್ಟಿದ್ದಾರೆ ಗೈಸ್. ಬ್ಲ್ಯಾಕ್ ಟೀ ಮಾಡ್ಕೊಟ್ಟಿದ್ದಾರೆ. ಇವಾಗ ಕುಡಿದ್ಬಿಟ್ಟು ಹೊರಡೋದಷ್ಟೇ. ಸಣ್ಣವರು ಶೂ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ. ನಮ್ ಧನ್ಯ ಅವರು ನಮ್ಮ ವ್ಲಾಗ್ ನ ನೋಡ್ತಾ ಇದ್ರು. ನಮ್ಗೋಸ್ಕರ ಹೋಗೋ ಟೈಮಲ್ಲಿ ನೋಡೋದ್ ಬೇಡ ಅಂತ ಸುಮ್ನೆ ಇಟ್ಟಿದ್ದಾರೆ. ಕಳಿಸ್ಕೊಟ್ಬಿಟ್ಟು ಆಮೇಲೆ ನೋಡೋಣ ಅಂತ. ಬೋರ್ ಏನಾಗಲ್ಲ ಅಮ್ಮ, ನಮ್ಮಮ್ಮ ಇರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡಿರಿ. ನಮ್ಮ ಅಪ್ಪನೂ ಬರ್ತಾರೆ, ಮಾತಾಡ್ಕೊಂಡಿರಿ. ಸರಿನಾ? ನಾಳೆ ಅಷ್ಟಲ್ಲಿ ಬರ್ತೀವಿ. ನೋಡಿ ಗೈಸ್, ಮುನ್ನು ರೆಡಿ ಆದ್ರು, ಶೂಸ್ ಹಾಕೋತಾ ಇದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ, ಸಕ್ಕದಾಗಿ ಕಾಣಿಸ್ತಿದ್ದೀರಾ, ಒಂಥರ ಡಿಫ್ರೆಂಟ್ ಲುಕ್. ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಸೂಪರ್. ಹೈ, ನಮ್ಮ ಧನ್ಯ ಅವರು ನಿಮ್ ತರನೇ ಹಾಕೊಂಡ್ಬಿಟ್ಟಿದ್ದಾರೆ ಟಿ ಶರ್ಟ್. ಅಂದ್ರೆ ವೈಟ್ ತರ ಚೆನ್ನಾಗಿದೆ. ಸೂಪರ್ ಮಾ. ಸರಿಮಾ, ಬನ್ನಿ ಹೊರಡೋಣ. ಎತ್ಕೊಳ್ಳಿ ಗೈಸ್. ಇದು ಒಂದೇ ಒಂದು ಬ್ಯಾಗ್, ಏನಕ್ಕಂದ್ರೆ ಒಂದೇ ದಿನ ಹೋಗ್ತಿರೋದು, ಅದಕ್ಕೋಸ್ಕರ. ಧನ್ಯವಾದ, ಬಾಯ್. ಬರೋದಾ? ಮಿಸ್ ಯು. ಮತ್ತೆ ಸಿಗೋಣ. ನಮ್ಮನೇಲಿ ಇಡ್ತಿರಲ್ಲ, ಬೇಗ ಬರ್ತೀವಿ. ಅಂದ್ರೆ ನನ್ಗೇನ್ ಗೊತ್ತಾ ಬೇಜಾರಾಗ್ತಿರೋದು, ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗ್ತಿದೀವಲ್ಲ ಅಂತ. ಅದೊಂದು ಬೇಜಾರು ಅಷ್ಟೇ.
ಒಂದು ದಿನ ಅಲ್ವಾ, ಏನಾಗಲ್ಲ. ನೀವು ಕೆಲ್ಸಕ್ಕೆಲ್ಲ ಹೋಗ್ತಿರೋದು ಸುಮ್ನೆ ಎಂಜಾಯ್ ಮಾಡೋಕೆಲ್ಲ, ಅದಕ್ಕೋಸ್ಕರ ನನ್ಗೆ ಖುಷಿ. ಎಂಜಾಯ್ ಮಾಡಕ್ ಹೋದ್ರೆ ಖುಷಿ ಇರ್ತಿರ್ಲಿಲ್ಲ. ಅಂದ್ರೆ ಏರ್ ಬಾಯ್ದು ಈ ತರ ನಾಳೆ ಅಷ್ಟರಲ್ಲಿ ಅಂದ್ರೆ ಕೆಲ್ಸದ ಇದಕ್ಕೆ ಹೋಗ್ತಿರೋದಲ್ವಾ. ಸುಮ್ನೆ ಹೇಳಿದ್ದು. ಸರಿ ಸರಿ ಬರ್ತೀವಿ. ಅಪ್ಪನ ಜೊತೆ ಇರೋ, ಮತ್ತೆ ಕಾಲ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡ್ತೀವಿ. ವಿಡಿಯೋ ಕಾಲ್ ಮಾಡ್ತೀವಿ, ಸರಿನಾ? ಸರಿ ಸರಿ, ಬಾಯ್ ಬಾಯ್. ಇಲ್ಲಾದ್ರೆ ನೆಟ್ವರ್ಕ್ ಸಿಗುತ್ತೆ, ಎಷ್ಟು ಬೇಕಾದ್ರೂ ವಿಡಿಯೋ ಕಾಲ್ ಮಾಡಿ ಮಾತಾಡಿ. ಸರಿ, ಬಾಯ್ ಬಾಯ್. ಬಾಯ್, ಜಾಗ್ರತೆ ಅಕ್ಕ. ಹೆಂಗೆ ಟೈಮ್ ಫಾಲೋ ಮಾಡ್ತಿದೀವಿ ಅಂತ ಅಂದ್ರೆ ಗಾಯ್ಸ್, ಕ್ಯಾಬೇ ಇನ್ನೂ ಬಂದಿಲ್ಲ ನೋಡಿ ನಮ್ ರೋಡ್ಗೆ, ಆಗ್ಲೇ ನಾವು ಬಂದಿದ್ದೀವಿ. ಈ ತರ ಟೈಮ್ ಫಾಲೋ ಮಾಡ್ತಿದೀವಿ ಅಂದ್ರೆ ಒಂದ್ಸಲಿ ನಮ್ಗೆ ಅನುಭವ ಆದ್ರೆ ಸೊ ನೆಕ್ಸ್ಟ್ ಟೈಮು ಫುಲ್ ಕೇರ್ಫುಲ್ ಆಗಿರ್ತೀವಿ ಅಂತ ಅಲ್ವಮ್ಮ? ಹಂಗೆ ಇರ್ಬೇಕಲ್ವಾ? ಸರಿ, ನೀವೇನ ಕೆಳಗಡೆ ಬಂದ್ರಿ ಪಾಪ? ಡ್ರಾಪ್ ಮಾಡಕ್ ಬಂದಿದ್ದಾರೆ ಗಾಯ್ಸ್. ಸ್ಲಿಪ್ಪರ್ ಹಾಕೊಂಡಿಲ್ಲ ನೋಡಿ, ಇವ್ರು ಯಾವ ತರ ಟೈಮ್ ಫಾಲೋ ಮಾಡ್ತಿದ್ದಾರೆ. ಸರಿ, ಒಟ್ಟಿಗೆ ಹಿಂದಿನಿಂದ ಓಡ್ಕೊಂಡು ಬಂದಲ್ಲ, ಅದಕ್ಕೆ ಸ್ಲಿಪ್ಪರ್ ಹಾಕೋದೇನೆ ಮರ್ತ್ಬಿಟ್ಟೆ. ಸರಿ, ಪರವಾಗಿಲ್ಲ, ಹುಷಾರಾಗಿ ಹೊರಡಿ. ಹಾ, ನೀವು ಹುಷಾರು. ಹ್ಯಾಪಿ ಜರ್ನಿ. ಮತ್ತೆ ಫುಡ್ ಆಗದನ್ನೆಲ್ಲ ತಿನ್ಬೇಡಿ, ಫುಡ್ ಪಾಯ್ಸನ್ ಆಗುತ್ತೆ. ನೆಕ್ಸ್ಟ್ ಬಂತು. ಸರಿ ಸರಿ, ಬರದಾ? ಬಾಯ್ ಬಾಯ್, ಹುಷಾರ್ ನೀವು. ತಂಗಿನೇನೋ ಫುಲ್ಲು ಕೇರ್ ಮಾಡಿ ಕಳಿಸ್ತಾ ಇದಾರೆ. ಅದೇ ಕೇರ್, ಅದೆಲ್ಲ ಅಕ್ಕಂದು ಕೇರ್. ಬಾಯ್ ಮಾ. ಗಾಯ್ಸ್, ಇವಾಗ ಇದೇ ಕ್ಯಾಬಲ್ಲಿ ಹೊರಡ್ತಾ ಇದ್ದೀವಿ. ಫೈನಲಿ ಬಂದ್ವಿ. ಸಣ್ಣವ್ರು ಈಗ ಇಳಿತಾ ಇದ್ದಾರೆ, ಪೇ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಬಂದಿದ್ದೀವಿ, ಅಂದರೆ 2 ಅವರ್ ಮುಂಚೆನೇ ಬಂದಿದ್ದೀವಿ. ಇವಾಗ 8 o'clock, 10:15, 10:30ಗೆ ಫ್ಲೈಟ್ ಇರೋದು. ಸೊ ತುಂಬ ಬೇಗ ಬಂದಿದ್ದೀವಿ. ಇವಾಗ ಆರಾಮಾಗಿ ಹೋಗ್ಬೋದು. ಇವತ್ತು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಗೈಸ್, ಈ ಥರ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ನೀವು ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಿ, ನಿಮಗೆ ಮುಂದೆ ಇನ್ನೊಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ನೀವು ಮಾಡಿರೋ ಪ್ರತಿಯೊಬ್ಬೊಬ್ಬರು ಒಳ್ಳೊಳ್ಳೆ ಕಮೆಂಟಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾವು ಈ ಸ್ಟೇಜಲ್ಲಿ ಇದ್ದೀವಿ. ಸನಮ್ಮ, ಇವತ್ತು 2 ಅವರ್ ಮುಂಚೆನೇ ಬಂದಿದ್ದೀವಿ. ಹೊರಡೋಣ? ತಗೊಳ್ಳಿ, ಬ್ಯಾಗ್ ಇಟ್ಕೊಳ್ಳಿ. 2 ಅವರ್ ಮುಂಚೆನೆ ಬಂದಿದೀವಿ, ಆದ್ರೂ ಒಂಥರ ಗಾಬರಿನೇ. ಗಾಬರಿ ಆಗ್ತಿದ್ಯಾ? ಅಲ್ಲ ಅಂದ್ರೆ ಆ ಎಂಡಿಂಗ್ ಗೇಟ್ ಅಲ್ಲಿ ಕೂತ್ಕೊಳ್ಳುವವರೆಗೂ ಗಾಬರಿನೇ. ಗೈಸ್, ಏರ್ಪೋರ್ಟ್ ನೋಡಿದ್ರೇನೆ ಅವತ್ತಿನ ಸೀನೇ ನೆನಪಾಗ್ತಾ ಇದೆ. ನಮ್ ಲೈಫ್ ಅಲ್ಲಿ ಮರಿದೇ ಇರುವಂತ ಕ್ಷಣ ಅದು ಅಲ್ವಾ ಅಮ್ಮ? ಹೌದು, ಯಾವತ್ತೂ ಮರೆಯಲ್ಲ ಅದನ್ನು. ಈ ಇಯರ್ ಬ್ಯಾಡ್ ಮೂಮೆಂಟ್ ಗೈಸ್ ಅದು. ಏನಕ್ಕಂದ್ರೆ ನೀವು ಎಷ್ಟೋ ಜನ ಬುದ್ಧಿವಾದ ಹೇಳಿದ್ದೀರಾ, ಮುಂಚೆನೇ ಇರಬೇಕು, ನೀವು ಇರಬೇಕಾಗಿತ್ತು, ನೀವು ತಪ್ಪು ಮಾಡಿದ್ದೀರಾ ಅಂತ. ಸೊ ಆ ತಪ್ಪನ್ನ ನಾವು ಒಪ್ಕೊಂಡು ಇವತ್ತು 2 ಅವರ್ ಮುಂಚೆನೇ ಬಂದಿದ್ದೀವಿ. ನೋಡಿ, ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದಿ ನಡೀತಾ ಇದೀವಲ್ವಾ. ಸೊ ಅದಕ್ಕೆ ನೀವು ನಮಗೆ ಗ್ರೇಟ್ ಅಂತ ಹೇಳಬೇಕು. ನೋಡಿ, ಸ್ಟಾರ್ಟಿಂಗ್ ಎನ್ಕ್ವೈರಿ ಇರುತ್ತೆ, ಎಲ್ಲಿಗೆ ಹೋಗ್ತಿದ್ದೀರಾ ಏನು, ಮತ್ತು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಚೆಕ್ ಮಾಡ್ತಾರೆ. ನನ್ನ ಚೆಕ್ ಮಾಡಿ ಬೇಗ ಬಿಟ್ಟರು, ಸಣ್ಣವ್ರನ್ನ ಇವಾಗ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ, ಸ್ಟಾರ್ಟಿಂಗ್ ಬಂದಾಗ ಎಂಟ್ರೆನ್ಸಲ್ಲಿ ಏರ್ಪೋರ್ಟಲ್ಲಿ ಈ ಥರ ಇರುತ್ತೆ. ನಮ್ಮ ವೈಫ್ ಈ ಡ್ರೆಸ್ಸಲ್ಲಿ ಕುಳ್ಳಕ್ಕೆ ಹೆಂಗೆ ಕಾಣಿಸ್ತಾ ಇದ್ದಾರೆ ನೋಡಿ, ಕ್ಯೂಟ್ ಆಗಿದ್ದಾರಲ್ಲ. ಐ ಕ್ಯೂಟಿ ವೈಫ್. ಹೋದ್ಸಲಿ ಅರ್ಜೆಂಟಲ್ಲಿ ಹೋದ್ವಿ, ನಿಮಗೆ ಪ್ರಾಪರ್ ಏರ್ಪೋರ್ಟ್ನ ತೋರ್ಸೋಕ್ಕೆ ಆಗಲಿಲ್ಲ. ಸೊ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದರೆ, ನಮ್ಮ ಬೆಂಗಳೂರು ಅಂತ ಹೇಳ್ಕೊಳ್ಳೋದಕ್ಕೇ ತುಂಬ ಹೆಮ್ಮೆ ಅನಿಸುತ್ತೆ. ತುಂಬ ಸಖತ್ತಾಗಿದೆ ಏರ್ಪೋರ್ಟ್ ಅಲ್ವಾ ಅಮ್ಮ? ಯಾವ ಮಾಲ್ಗೂ ಕಮ್ಮಿ ಇಲ್ಲ, ಮಾಲ್ಗಿನ್ನ ತುಂಬ ನೀಟ್ನೆಸ್ ಆಗಿ ಇಟ್ಟಿದ್ದಾರೆ ಗಾಯ್ಸ್, ಸಖತ್ತಾಗಿದೆ. ಹಂಗೆ ಸೆಕ್ಯೂರಿಟಿಗಳು ಕೂಡ ಇರ್ತಾರೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗೋಣ ಸನುಮ, ಆದಷ್ಟು ಬೇಗ ಹೋಗೋಣ, ಓಕೆನಾ ಗೈಸ್? ನೆಕ್ಸ್ಟ್ ನಮ್ಮದು ಇಂಟರ್ನ್ಯಾಷನಲ್ ಟ್ರಿಪ್ ಇದೆ, ಸೊ ಅದಕ್ಕೂ ಕೂಡ ಹೋಗಬೇಕು. ಇವಾಗ ಜಸ್ಟ್ ನಾವು 1 ಅವರ್ ಚೆನ್ನೈಗೆ ಹೋಗ್ತಾ ಇದೀವಿ ಅಷ್ಟೇ ಫ್ಲೈಟಲ್ಲಿ. ಏನೇನು ಪ್ರೊಸೀಜರ್ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈ ಜಾಗದಲ್ಲಿ ಬ್ಯಾಗ್ ಚೆಕಿಂಗ್ ಇರುತ್ತೆ. ಸೊ ಬ್ಯಾಗಿಗೆ ಟ್ಯಾಗ್ ಹಾಕ್ತಾರೆ, ಇಲ್ಲೇ ಬ್ಯಾಗ್ ಇಸ್ಕೊತಾರೆ, ಬ್ಯಾಗ್ ತೊಗೊತಾ ಇದ್ದಾರೆ ಚೆಕ್ ಮಾಡಿ. ನೋಡಿ, ಹೋಗ್ತಾ ಇದೆ ಬ್ಯಾಗು. ಇನ್ನು ನಮಗೆ ಚೆನ್ನೈಯಲ್ಲೇ ಸಿಗೋದಲ್ವಾ ಅಮ್ಮ? ಇನ್ನು ಅದು ನಮಗೆ ಚೆನ್ನೈಯಲ್ಲೇ ಸಿಗೋದು. ನಾವು ಬ್ಯಾಗ್ ಇಲ್ಲದೆ ಆರಾಮಾಗಿ ಇವಾಗ ಫ್ಲೈಟಲ್ಲಿ ಕುತ್ಕೊಬೋದು. ಈ ಬೋರ್ಡಿಂಗ್ ಪಾಸ್ ಸಿಕ್ತು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಫೈನಲಿ ಮತ್ತೆ ಚೆನ್ನೈಗೆ ಹೋಗ್ತಿದ್ದೀವಿ ಅನ್ನೋ ಖುಷಿಯಲ್ಲಿ ಇದ್ದೀವಿ. ನೋಡಿ ಗೈಸ್, ಇವಾಗ ಇದನ್ನ ಸಣ್ಣ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿರ್ಬೋದು. ಅವರ ಕಬೋರ್ಡಿಗೆ ತಗೊಂಡೋಗಿ ಪಕ್ಕ ಅಂಟಿಸ್ಕೋತಾರೆ ಅಲ್ವಾ ಅಮ್ಮ? 100% ಮೆಮೊರಿ ಅಲ್ವಾ ಇದು? ಇನ್ನ ಎಕ್ಸ್ಟ್ರಾ ಮೆಮೊರಿ. ಯಾಕೆ ಹೇಳಿ, ಒಂದ್ಸಾರಿ ಮಿಸ್ ಆಗಿ ಮತ್ತೆ ಸಿಕ್ಕಿದಲ್ವಾ ಚೆನ್ನೈದು. ಸೊ ಅದೊಂಥರ ಎಕ್ಸ್ಟ್ರಾ ಮೆಮೊರಿ ಗೈಸ್. ಚೆನ್ನೈಯೇ ಒಂದು ಮೆಮೊರಿಯಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಲೈಫಲ್ಲಿ. ಏರ್ಪೋರ್ಟಿಗೆ ಬಂದಾಗ ನಾವು ಚೆನ್ನೈನ ನೆನೆಸ್ಕೊಳ್ಳೇಬೇಕು, ಆ ಥರ ಮೆಮೊರಿ ಆಗಿದೆ ಫ್ಲೈಟ್ ಮಿಸ್ ಆಗಿ ನಮಗೆ. ನೀವು ನೋಡಿರ್ಬೋದು ಹೋದ ವ್ಲಾಗಲ್ಲಿ. ಬನ್ನಿ ಇವಾಗ ಹೋಗೋಣ. ಫೋಟೋ ತೆಗಿಬೇಕು, ಅಲ್ಲಿ ತೆಗೋಣ ಫೋಟೋ. ನಿಮ್ದು ಫೋಟೋ ತೆಗಿಬೇಕಾ? ತೆಗಿಬೇಕು, ನಂದು ಬೇಡ, ನೀವು ತಕೊಳ್ಳಿ. ಏರ್ಪೋರ್ಟ್ ಎಷ್ಟು ಗ್ರೀನರಿಯಿಂದ ತುಂಬಿದೆ ಅಂತ ಅಂದರೆ, ಇಲ್ಲೂ ಕೂಡ ಪಾರ್ಟ್ಸ್ಗಳನ್ನೆಲ್ಲ ಇಟ್ಟು ಅದರಲ್ಲಿ ಡೆಕೋರ್ ಮಾಡಿದ್ದಾರೆ. ಮೇಲೂ ಕೂಡ ನೋಡಿ, ಅಲ್ಲೆಂಗೆ ಅದನ್ನೇ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನಿಜ ತುಂಬ ಗ್ರೇಟ್ ಅನಿಸುತ್ತೆ. ಒಳ್ಳೆ ಟ್ರೀ ಥರ ಇಟ್ಟಿದ್ದಾರೆ. ಅಲ್ಲೂ ಕೂಡ ನೀರು ಹಾಕಬೇಕು ಗಿಡಗಳಿಗೆ, ಅದೇನು ಮಾಡ್ತಾರೋ ಗೊತ್ತಿಲ್ಲ. ಇದೆಲ್ಲ ಒರಿಜಿನಲ್ ಗಿಡಗಳು, ನೀವೇ ನೋಡ್ತಿರ್ಬೋದು. ಸಖತ್ತಾಗಿದೆ ಅಲ್ವಾ ಅಮ್ಮ? ನಿಮ್ಮದು ಫೋಟೋ ಹಿಡಿಬೇಕಾ ಈಗ?
ಗೈಸ್ ನನಗೆ ಫೋಟೋದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ವ್ಲಾಗು ಮತ್ತು ವಿಡಿಯೋ ರೀಲ್ಸಲ್ಲಿ ಅಷ್ಟೇ ನನಗೆ ಇಂಟ್ರೆಸ್ಟು. ಸೊ ಸಣ್ಣವ್ರಿಗೋಸ್ಕರ ನಾನು ಯಾವಾಗಲೂ ಅವ್ರ ಜೊತೆ ಫೋಟೋ ಹಿಡಿಸ್ಕೊತಾ ಇರ್ತೀನಿ. ಸಣ್ಣವ್ರಿಗೆ ಹೆವಿ ಇಷ್ಟ ಫೋಟೋ ಅಂದರೆ. ಏರ್ಪೋರ್ಟಲ್ಲಿ ಎಲ್ಲಿ ಜಾಸ್ತಿ ಹೊತ್ತು ಟೈಮ್ ಮಾಡ್ತಾರೆ ಅಂತ ಅಂದರೆ ಗೈಸ್ ಇದೇ ಜಾಗದಲ್ಲೇ ಟೈಮ್ ಮಾಡೋದು. ಇಲ್ಲಿ ಪ್ರತಿಯೊಂದೊಂದು ಸ್ಕ್ಯಾನ್ ಆಗುತ್ತೆ, ನಮ್ಮ ಬಾಡಿ ಪೂರ್ತಿ ಸ್ಕ್ಯಾನ್ ಆಗುತ್ತೆ. ಹೆವಿ ಲೇಟ್ ಮಾಡ್ತಾರೆ ಇಲ್ಲಿ ಗೈಸ್. ಫೋನಿಂದ ಹಿಡಿದು ಪ್ರತಿಯೊಂದೊಂದು ಚೆಕ್ ಮಾಡ್ತಾರೆ. ನಾನು ಹಾಕೊಂಡಿರೋ ಸ್ಪೆಕ್ಸು ಕೂಡ ಇಲ್ಲೇ ಇಟ್ಟಿದ್ದೆ ನೋಡಿ, ಫುಲ್ಲು ಚೆಕಿಂಗ್ ಇರುತ್ತೆ ಇಲ್ಲಿ. ಪ್ರತಿ ಒಂದೊಂದನ್ನು ಬಿಡಲ್ಲ. ನೀವು ಎಕ್ಸ್ಟ್ರಾ ಏನೇ ತಂದಿದ್ರು ಚೆಕ್ ಮಾಡ್ತಾರೆ. ಪರ್ಸಿಂದ ಹಿಡಿದು ಎಲ್ಲ ಚೆಕ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿದ್ರು. ಸನ್ಮಾ, ನನಗೆ ಇಲ್ಲಿ ನಾವು ಅವತ್ತು ಓಡಿದ್ದೇ ನೆನಪಾಗ್ತಾ ಇದೆ. ಇಲ್ಲೆಲ್ಲ ಡಬ್ರ ಅಂತ ಓಡ್ತಾ ಇದ್ವಿ. ಇನ್ನೊಂದು ಏನು ಗೊತ್ತಾ, ನನಗೆ ಅಲ್ಲಿ ಅವರು ಯಾರೋ ಸೆಕ್ಯೂರಿಟಿ ಅವರೆಲ್ಲ ಚೆಕ್ ಮಾಡ್ತಾರಲ್ವಾ, ಆಮೇಲೆ ಫುಲ್ ಕ್ಲಿಯರ್ ಚೆಕ್ ಮಾಡ್ತಾರಲ್ಲ, ಅವರು ಇಲ್ಲಿ ಚೆಕ್ ಮಾಡ್ಬೇಕಾದ್ರೆ ಸೌಂಡ್ ಬಂತು. ವಾಟ್ ಇಸ್ ದ್ಯಾಟ್ ಅಂದ್ರು. ಮಂಗಲಸೂತ್ರ ಅಂದೆ, ತಾಳಿ ಅಂತ ತೋರಿಸ್ದೆ. ಓ ಮೈ ಗಾಡ್ ಮ್ಯಾರಿಡ್ ಅಂದ್ರು. 2 months ಆಯ್ತು ಅಂದೆ. ಜಸ್ಟ್ 2 months ಬ್ಯಾಕ್ ಅಂದೆ. ಯಾರು ಸೆಕ್ಯೂರಿಟಿನಾ? ಅಲ್ಲ, ಅದ್ರೊಳಗೆ ಚೆಕ್ ಮಾಡ್ತಾರಲ್ಲ, ಸೊ ಅವರು. ಆಮೇಲೆ ಅವ್ರು ಏನಂದ್ರು ಗೊತ್ತಾ, ಲುಕಿಂಗ್ ಲೈಕ್ ಅ ಬೇಬಿ. ಆಮೇಲೆ ಅಂದ್ರು ನಾನು ತಾಳಿದು ಕೂಡ ಚೆಕ್ ಮಾಡಿದ್ರತ್ತೆ. ಅದೇ ತಾಳಿ ಚೆಕ್ ಮಾಡುವಾಗ ಟೀನ್ ಅನ್ನತ್ತೆ. ಏನಕ್ಕಂದ್ರೆ ಅದು ಇದಲ್ವಾ, ಗೋಲ್ಡ್ ಅಲ್ವಾ, ಅದಕ್ಕೇನೆ. ಸೊ ನೆಕ್ಸ್ಟ್ ನಾನಂದೆ ಇದು ಇನ್ಫ್ಲುಯೆನ್ಸರ್ಸ್ ಅಲ್ವಾ, ಅದಕ್ಕೆ ಬೇಗ ಮ್ಯಾರೇಜ್ ಆಗಿದ್ದು ಅಂತ ಅಂದೆ. ಹೌದೌದು, ಅಂದ್ರೆ ನೌ ಡೇಸ್ ಇನ್ಫ್ಲುಯೆನ್ಸರ್ಸ್ ಗೆಟಿಂಗ್ ಮ್ಯಾರಿ ಲೈಕ್ ಅರ್ಲಿ ಅಂತ ಅಂದ್ರು. ಹೌದು ಅಂತ ಅಂದೆ. ಅದಕ್ಕೆ ಗೈಸ್ ನಮಗೊಂದು ಹೆಮ್ಮೆ ಅನ್ಸುತ್ತೆ ಗೈಸ್. ಏನಂತ ಅಂದರೆ ನಾವು ಇನ್ಫ್ಲುಯೆನ್ಸರ್ ಆಗಿ ನಮ್ಮ ಲೈಫ್ನ ಸ್ಟಾರ್ಟ್ ಮಾಡಿ, ಸೊ ಅದೇ ಮುಖಾಂತರವಾಗಿ ನಾವು ಮದುವೆ ಆದ್ವಲ್ವಾ, ಒಬ್ರನ್ನ ಒಪ್ಕೊಂಡು ಒಬ್ರನ್ನ ಅರ್ಥ ಮಾಡಿಕೊಂಡು ಇವಾಗ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದೀವಿ. ಸೊ ನಿಮ್ಮ ಆಶೀರ್ವಾದ ಕೂಡ, ನಿಮ್ಮ ಪ್ರೀತಿ ಕೂಡ, ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ನಿಮ್ಮ ಅಭಿಮಾನದಿಂದನೇ ನಾವಿವತ್ತು ಈ ಏರ್ಪೋರ್ಟಲ್ಲಿ ಇರೋಕ್ಕೆ ಕಾರಣನೇ ಅದು ಅಲ್ವಾ ಅಮ್ಮ? ನಿಜವಾಗ್ಲೂ ಹೌದು, 100%. ತುಂಬ ಖುಷಿ ಆಗುತ್ತೆ. ಸಣ್ಣದು ಎಷ್ಟು ಡ್ರೀಮ್ಗಳಿದೆ ಅದನ್ನೆಲ್ಲ ನನ್ನ ಕೈಲಿ ಆದಷ್ಟು ನಾನು ಅಚೀವ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಮಾ. ಹಿಂಗೆ ಇಬ್ರು ಒಬ್ರಿಗೊಬ್ರು ಹೆಲ್ಪ್ ಆಗಿರೋಣ, ಓಕೆನಾ? ಹೆಲ್ಪ್ಫುಲ್ ಆಗಿರೋಣ. ಹೌದು. ಏರ್ಪೋರ್ಟಿಗೆ ಬೇಗ ಬಂದರೆ ಬೋರ್ ಆಗಬಾರ್ದು ಅಂತ ನೋಡಿ ಗೈಸ್, ಇಲ್ಲಿ ಮಕ್ಕಳಿಗೆ ಆಟ ಆಡೋದನ್ನು ಕೂಡ ಇಟ್ಟಿದ್ದಾರೆ. ಗ್ರೇಟು. ಮತ್ತು ಶಾಪಿಂಗ್ ಮಾಡೋದಕ್ಕೆ ಶಾಪಿಂಗ್ ಮಾಲ್ ಕೂಡ ಇದೆ ಇಲ್ಲಿ ನೋಡಿ. ಇಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು. ಮುನುಮ, ಎಷ್ಟು ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಇನ್ನೊಂದು ಹೇಳಲಾ? ಏನು? ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ನಾನಾ? ಹಾ, ನಿಮ್ಮ ಹೆಂಡತಿ ದೃಷ್ಟಿ ಬಿದ್ಬಿಡುತ್ತೆ ಅನ್ಸುತ್ತೆ. ಏನಕ್ಕಂದ್ರೆ ನಿಮ್ಮ ಅಮ್ಮನೇ ಅಲ್ವಾ ನನಗೆ ಡ್ರೆಸ್ ಕೊಡ್ಸಿರೋದು. ಅಂದ್ರೆ ನಮ್ಮ ಅತ್ತೆ ಅವರು. ಆ ಜಾಕೆಟ್ ಅಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು. ಇವತ್ತು ನಾವು ಬಂದಿದ್ದೀನ ತುಂಬ ಜನ ಇದ್ರು. ಇವತ್ತು ನೋಡಿದ್ರೆ ಖಾಲಿ ಹೊಡಿತಾ ಇದ್ದಾರೆ, ಯಾರೂ ಇಲ್ಲ. ಸೊ ಈ ಸ್ಪಾಟ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಏರ್ಪೋರ್ಟಲ್ಲಿ. ಈ ಸ್ಪಾಟು ಮೇಯ್ನ್ ಸ್ಪಾಟು ಗೈಸ್. ಏನಕ್ಕಂದ್ರೆ ನಾವಿಲ್ಲಿ ಒಂದು ಫ್ಲೈಟ್ಗೆ ಕೇಳ್ಕೊಂಡಾಗ ನಮ್ಮ ಮುಂದೆನೇ ಗೇಟ್ ಕ್ಲೋಸ್ ಆಗೋಯ್ತು. ಆ ಗೇಟ್ ಕ್ಲೋಸ್ ಆದಾಗ ನನಗೇನು ಅನ್ನಿಸ್ತು ಗೊತ್ತಾ ಸನುಮ? ಅಂದರೆ ನಮಗೊಂದು ಆಫರ್ ಸಿಕ್ಕಿತ್ತು, ಬಟ್ ಆಫರ್ ಕ್ಲೋಸ್ ಆದಂಗೆ ಅನ್ನಿಸ್ತು. ಚಾನ್ಸ್ ಸಿಕ್ಕಿ ಕ್ಲೋಸ್ ಆಗಿತ್ತು ಗೈಸ್. ಮತ್ತೆ ಆ ಗೇಟು ಮತ್ತೆ ಓಪನ್ ಆಯಿತು. ಅವತ್ತು ಫ್ಲೈಟ್ ಮಿಸ್ ಮಾಡ್ಕೊಂಡಾಗ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಿ ಗೈಸ್. ನಿಮಗೆ ಮುಂದೆ ಒಂದಿನ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಇವತ್ತು ಮಿಸ್ ಮಾಡ್ಕೊಂಡಿರ್ಬೋದು, ಮುಂದೆ ಒಂದಿನ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ, ನೀವು ವೆಯ್ಟ್ ಮಾಡಿ ಅಂತ ಹೇಳಿದ್ರಿ. ಬೇಜಾರು ಮಾಡ್ಕೊಬೇಡಿ, ನೀವು ಖುಷಿ ಕ್ಷಣಗಳನ್ನ ಆದಷ್ಟು ಮುಂದೆ ಪಡ್ಕೋತೀರಾ ಅಂತ ಹೇಳಿದ್ರಿ. ನೀವು ಹೇಳ್ದಂಗೆ ಆಗೋಯ್ತು. ಸೊ ತುಂಬ ಖುಷಿ ಆಗ್ತಿದೆ ನನಗೂ ಸಣ್ಣಗೂ ಅಂತೂ. ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಗೈಸ್. ಕರ್ನಾಟಕದಲ್ಲಿ ನಮ್ಮಿಬ್ಬರನ್ನ ಮಾತ್ರ ಕರೆದಿದ್ದಾರೆ. ಸೊ ಇದು ಒಂದು ಒಳ್ಳೆ ಸುದ್ದಿ ಅಲ್ವಾ. ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಯಿತು. ಹೋಸಲಿ ಮಿಸ್ ಮಾಡ್ಕೊಂಡಿದ್ವಿ ಅಂತ ಅನ್ನಿಸ್ತಿತ್ತು, ಬಟ್ ಅವರೇ ಕಾಲ್ ಮಾಡಿ ನಮಗೆ ನೀವೇ ಬರಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇನ್ನೂ ಖುಷಿಯಲ್ಲಿ ಹೋಗ್ತಿದ್ದೀವಿ. ಅವತ್ತೆಷ್ಟು ಬೇಜಾರಲ್ಲಿ ಹೋದ್ವೋ ಅದಕ್ಕಿನ್ನ ಖುಷಿಯಲ್ಲಿ ಹೋಗ್ತಾ ಇದ್ದೀವಿ. ಏನ್ಮಾ? ಬೇಡ ಅಂತ ಗೈಸ್ ಫ್ಲೈಟಲ್ಲೂ ಸಿಗುತ್ತಂತೆ. ಸೊ ಫ್ಲೈಟಲ್ಲಿ ತಿನ್ನೋದು ಬೇಡ ಅಂತ ಹೇಳಿ ನಾವಿಲ್ಲೇ ತಿಂತಾ ಇದ್ದೀವಿ. ಸೊ ನೋಡಿ, ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ. ಸಣ್ಣವರು ಕೇಕ್ ಆರ್ಡ್ರ್ ಮಾಡಿದ್ದಾರೆ, ಚಾಕೋ ಕೇಕು ಮತ್ತು ಪಪ್ಸ್ನ ಆರ್ಡ್ರ್ ಮಾಡಿದ್ದಾರೆ ಗೈಸ್. ಇದು ಕರೆಕ್ಟಾಗಿ 1 ಲೀಟ್ರ್ ಕೂಡ ಇಲ್ಲ ಈ ಬಾಟ್ಲು. ಎಷ್ಟು ರೂಪಾಯಿ ಗೊತ್ತಾ? 70 ರೂಪಾಯಿ ಗೈಸ್ ಈ ಬಾಟ್ಲಿಗೆ. ನೀರಿಗೂ ಇಷ್ಟೊಂದು ಬೆಲೆ ಇದೆ ಅಂತ ಏರ್ಪೋರ್ಟಲ್ಲಿ ನೋಡಿ ತಿಳ್ಕೊಂಡೆ ನಾನು. ಸೊ ನೀವು ತಿಳ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಏರ್ಪೋರ್ಟಲ್ಲಿ ಇಬ್ಬರು ಊಟಕ್ಕೆ 1000 ರೂಪೀಸ್ ಆಯ್ತಲ್ವಾ ಇಲ್ಲಿ? ಊಟನ ಅದು ಗೈಸ್? ಬರೀ ಸ್ನ್ಯಾಕ್ಸ್ ತಿನ್ನೋಕ್ಕೇನೆ ಇರಲಿ ಇವಾಗ ನಮಗೆ 1000 ರೂಪಾಯಿ ಬಿಲ್ ಆಯಿತು. ಸೊ ಯೋಚನೆ ಮಾಡಿ ಏರ್ಪೋರ್ಟಲ್ಲಿ ಎಷ್ಟು ಇದೆ ಅಮೌಂಟ್ ಅಂತ. ನೀವು ಒಂದ್ಸಲಿ ಯೋಚನೆ ಮಾಡಿ, ಊಟಕ್ಕೆ ಎಷ್ಟಾಗ್ಬೋದು ಅಂತ ಯೋಚನೆ ಮಾಡಿ. ಬರೀ ನೀರಿಗೇನೆ 70 ರೂಪಾಯಿ. ನಿಜ, ಎಷ್ಟು ದುಡ್ಡು ಮಾಡಿದ್ರು ಸಾಲಲ್ಲ ಅನ್ನೋದಕ್ಕೆ
ಇದೇ ಎಕ್ಸಾಂಪಲ್. 20 ರೂಪಾಯಿ ವಾಟರ್ ಕ್ಯಾನಲ್ಲಿ ನೀರು ಕುಡಿತಾ ಇದ್ದಾರೆ ಗೈಸ್. ಅವ್ರ ಮನೆ ಹತ್ರ ಹೋದ್ರೆ ಬಾವಿಲಿ ಫಿಲ್ಟರ್ ನೀರು ಸಿಗ್ತದೆ ಫ್ರೀಯಾಗಿ. ಸನುಮ ನೀವು ಒಂದು ಬಿಸ್ನೆಸ್ ಮಾಡಿ ಮಾ, ನಿಮ್ಮ ಮನೆಯ ಬಾವಿ ನೀರನ್ನ ತಗೊಂಬಂದಿಲ್ಲಿ ಸೇಲ್ ಮಾಡ್ರಿ, ಒಳ್ಳೆ ರೇಟ್ಗೆ ಹೋಗ್ಬೋದು. ಅದೇ ಬಿಸ್ನೆಸ್ ಮಾಡಬೇಕು ಗೈಸ್, ಓನ್ ಬಿಸ್ನೆಸ್ಸು, ಏನು ಇನ್ವೆಸ್ಟ್ ಇಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗ್ಬೋದೇನೋ ಅಷ್ಟೇ. ಸಖತ್ತಾಗಿದೆ ಬಿಸ್ನೆಸ್ ಐಡಿಯಾ ನಮ್ಮದು. ಮಾಡೋಣ. ನೆಕ್ಸ್ಟ್ ನಾವು ಬಾವಿ ನೀರನ್ನ ತೊಗೊಂಬಂದು ಇಲ್ಲಿ ಮಾರೋಣ ಅಂತ ಅನ್ಕೊಂಡಿದೀವಿ. ಸಣ್ಣವ್ರ ಊರಲ್ಲಿ ಫ್ರೀಯಾಗಿ ಸಿಗುತ್ತೆ. ನನ್ನ ಪ್ರಕಾರ ಇಲ್ಲಿ ಪರ್ಮಿಷನ್ ಕೊಡಲ್ಲ ಅನ್ಸುತ್ತೆ ನೀರು ಮಾರೋದಕ್ಕೆ. ಫ್ಲೈಟ್ ಇರೋದು ಇಲ್ಲೇ D20 ನೋಡಿ ಎಲ್ಲ ಹಾಕಿದ್ದಾರೆ. ಚೆನ್ನೈಗೆ 22ಗೆ ಇದೆ ಟೈಮಿಂಗ್ಸು. ಸೊ 22 ಅಂದರೆ ಎಷ್ಟು 22 ಅಂದರೆ 10 o'clock ಅಲ್ಲ ಗೈಸ್. ಅವತ್ತಿದ್ದೇ ಗೇಟು ಕ್ಲೋಸ್ ಆಗಿತ್ತು, ಇವತ್ತು ಓಪನ್ ಆಗಿದೆ. ಹೋಗ್ತಾ ಇದ್ದೀವಿ ಕರೆಕ್ಟ್ ಟೈಮಿಗೆ ಬಂದು. ನಮಗೆ ಅಂತ ಒಂದು ಬಸ್ ಪ್ರೊವೈಡ್ ಮಾಡಿರ್ತಾರೆ, ಇಲ್ಲಿಂದ ನಮ್ಮನ್ನ ಫ್ಲೈಟ್ ಹತ್ರ ಕರ್ಕೊಂಡು ಹೋಗುತ್ತೆ ಈ ಬಸ್ಸು. ನನಗೊಂದು ಡೌಟ್ ಇದೆ ಗೈಸ್, ಏನಂತ ಅಂದರೆ ಇಷ್ಟು ದೊಡ್ಡ ಫ್ಲೈಟು ಅಷ್ಟು ಹೈಟ್ ಹೇಗೆ ಹಾರುತ್ತೆ ಅನ್ನೋದು ತುಂಬ ಡೌಟ್ ಇದೆ. ಯಪ್ಪ ಎಷ್ಟು ಗ್ರೇಟ್ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸನುಮ ಅಲ್ವಾ. ಅವತ್ತು ಹೋಗಿದ್ದ ಫ್ಲೈಟು ನಮಗೋಸ್ಕರ ಅಂತ ಮತ್ತೆ ಬಂದು ನಿಂತಿದೆ ಗೈಸ್. ತುಂಬ ಖುಷಿ ಆಗ್ತಾ ಇದೆ. ಇಲ್ಲೇ ನಿಂತ್ಕೊಂಡು ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಇಲ್ಲಿ ಟೈಮ್ ಆಗೋದ್ರೆ ಆಮೇಲೆ ಬನ್ನಿ ಹೋಗೋಣ. ಸನುಮ ಇದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ವಾ ಗೈಸ್? ಇದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ. ಸೊ ಈ ಫ್ಲೈಟು ಬಂದು ಆರೆಂಜ್ ಕಲರ್ ಇರುತ್ತೆ. ಇದರಲ್ಲೇ ವೆರೈಟೀಸ್ ಏರೋಪ್ಲೈನ್ ಕೂಡ ಇರುತ್ತೆ. ನೋಡಿ ಇಲ್ಲೇ ಬರೆದಿದೆ ಫ್ಲೈಟ್ ಒಳಗಡೆ ಯಾವ ಥರ ಇದೆ ಅಂತ ನೋಡಿ. ಇದು VIP ಸೀಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ತುಂಬ ಕಂಫರ್ಟಬಲ್ ಇರುತ್ತೆ. ಸೊ ಇದು ನಾರ್ಮಲ್ ಪ್ಯಾಸೆಂಜರ್ ಸೀಟ್ಸು. ಸೊ ನಾವಿಲ್ಲಿ ಬುಕ್ ಮಾಡಿದ್ದೀವಿ. 1 hour ಇದೆ ಗೈಸ್ ಅಷ್ಟೇ ಜರ್ನಿ ನಮಗೆ. ಗಾಯ್ಸ್ ಫೈನಲ್ಲಿ ಹಾರ್ತಾ ಇದ್ದೀವಿ. ಮೇಲೆ ಬಂತು ಭಯ ಆಗ್ತೈತೆ ಗಾಯ್ಸ್. ತುಂಬ ಫೀಲ್ ಆಗ್ತಿದೆ, ಹೆಂಗಂದ್ರೆ ಸಕ್ಕತ್ತಾಗಿದೆ ಫೀಲ್ ಫ್ಲೈ ಆದಾಗ. ಓಕೆ ಗಾಯ್ಸ್, ಎಲ್ಲರಿಗೂ ಗುಡ್ ನೈಟ್. ನಾಳೆ ಚೆನ್ನೈನ ನಿಮಗೆ ತೋರಿಸ್ತೀವಿ. ನೆಕ್ಸ್ಟ್ ಬ್ಲಾಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ